ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ, ಜಿ ಮುಖಾಮುಖಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. ಇರಾನ್, ಇಸ್ರೇಲ್, ಅಮೆರಿಕದ ಯುದ್ಧದ ಸನ್ನಿವೇಶದಲ್ಲಿ ಇತರ ರಾಷ್ಟ್ರಗಳಿಗೆ ಬಹಳಷ್ಟು ಸಮಸ್ಯೆ ಉಂಟಾಗ್ತಾ ಇದೆ. 22-23 ದಿವಸ ಆಯಿತು. ಆರಂಭದಲ್ಲಿ ಇದು 10 ದಿವಸಗಳಿಗಷ್ಟೇ ಸೀಮಿತವಾಗಿರಬಹುದು ಅಂತ ಎನಿಸಿದರೆ ಇವತ್ತು ಯುದ್ಧ ಮುಂದುವರಿತಾನೆ ಇರೋದ್ರಿಂದಾಗಿ ಇದು ಕೇವಲ ಯುದ್ಧವಾಗಿ ಉಳ್ಕೊಂಡಿಲ್ಲ. ಡೊನಾಲ್ಡ್ ಟ್ರಂಪ್ ಇರ್ಬೋದು, ಬೆಂಜಮಿನ್ ನೇತನ್ಯಾಹು ಇರ್ಬೋದು, ಖಮೇನಿ ಇರ್ಬೋದು, ಇವರ ನಡುವಿನ ಸಂಘರ್ಷ ಇವತ್ತು ಬೇರೆಯದ್ದೇ ಮಜಲನ್ನು ಪಡೆದುಕೊಳ್ತಾ ಇದೆ. ಇತರ ರಾಷ್ಟ್ರಗಳು ಆರ್ಥಿಕವಾಗಿ ಬಹಳಷ್ಟು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾವೆ. ತಜ್ಞರ ಪ್ರಕಾರ ಆಗಿರುವಂಥ ನಷ್ಟವನ್ನು ಭರಿಸೋದಕ್ಕೆ ಇನ್ನೂ 100 ವರ್ಷಗಳು ಬೇಕಾಗಬಹುದು ಅನ್ನುವಂತಹ ಒಂದಷ್ಟು ವಿಶ್ಲೇಷಣೆಗಳು ಲಭ್ಯವಾಗಿದ್ದಾವೆ. ಹಾಗಾದರೆ ಈ ಯುದ್ಧ ಎಲ್ಲಿಯವರೆಗೆ? ತೈಲ ಪೂರೈಕೆಯಲ್ಲಿ ಆಗಿರುವಂಥ ವ್ಯತ್ಯಯ ಏನು? ಮುಂದೆ ಯಾವ ರೀತಿಯ ಸಮಸ್ಯೆಯನ್ನು ಎದುರಿಸಬೇಕಾಗತ್ತೆ? ಈ ಯುದ್ಧವನ್ನು ನಿಲ್ಲಿಸುವುದಕ್ಕೆ ಇತರ ರಾಷ್ಟ್ರಗಳು ಯಾವ ರೀತಿಯ ಪ್ರಯತ್ನವನ್ನ ಮಾಡ್ತಾ ಇದ್ದಾವೆ? ಇದೆಲ್ಲವನ್ನ ತಿಳಿಸುವುದಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ವಿದ್ಯಮಾನಗಳ ವಿಶ್ಲೇಷಕರಾಗಿರುವಂತಹ ಗಿರೀಶ್ ಲಿಂಗಣ್ಣ ಅವರು ಭಾಗಿಯಾಗಿದ್ದಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. 22-23 ದಿವಸ ಆಯಿತು ಸರ್. ಆರಂಭದಲ್ಲಿ 10-15 ದಿವಸಕ್ಕಷ್ಟೇ ಸೀಮಿತವಾಗಬಹುದೇನೋ ಈ ಯುದ್ಧ ಅಂತ ಅಂದಾಜಿಸಲಾಗಿತ್ತು. ಆದರೆ 22-23 ದಿವಸಗಳನ್ನು ಕ್ರಮಿಸಿದೆ. ಎಲ್ಲಿ ತನಕ ಸರ್ ಇದು ಯುದ್ಧ? ಇದರ ತಾರ್ಕಿಕ ಅಂತ್ಯ ಪ್ರಾಬಬ್ಲಿ ಅಮೇರಿಕನ್ಸೇ ಪ್ರೆಷರ್ ಹಾಕ್ಬೇಕು ಅಂತ ಒಂದು ಕಡೆ ಅನ್ಸುತ್ತೆ ನನಗೆ. ಯಾಕೆ ಅಂದರೆ ನೋಡಿ, ಈಗ ಟ್ರಂಪಿಗೆ ಅಲ್ಲಿನ ಒತ್ತಡನೂ ಹೆಚ್ಚಿಗೆ ಆಗ್ತಾ ಇದೆ. ಅಲ್ಲಿನ ಲೋಕಲ್ ಅಂದರೆ ಅಲ್ಲಿರೋ ಜನಗಳ ಒತ್ತಡನೂ ಜಾಸ್ತಿ ಆಗ್ತಾ ಇದೆ. ಆಮೇಲೆ ಈಗ $200 ಬಿಲಿಯನ್ ಬೇಕಾಗ್ಬೋದು ಅಂತ ಒಂದು ಬೇಡಿಕೆ ಇಟ್ಟಿದ್ದಾರೆ. ಈ ಒಂದು ಯುದ್ಧ ತಾರ್ಕಿಕ ಅಂತ್ಯ ಬರಬೇಕು. ಈಗ ಕೆಲವು ಕೆಟ್ಟ ಜನಗಳು, ಟೆರರಿಸ್ಟ್ ಅಂತ ಇವರೇನು ಬಿಂಬಿಸ್ತಾ ಇದ್ದಾರೆ, ಅವ್ರನ್ನೆಲ್ಲ ನಾವು ನಿರ್ನಾಮ ಮಾಡಬೇಕಂದ್ರೆ $200 ಬಿಲಿಯನ್ ಅಷ್ಟು ನಮಗೆ ಬೇಕಾಗತ್ತೆ ಅಂತ ಒಂದು ಕಡೆ ಹೇಳ್ತಾ ಇದ್ದಾರೆ. ಆ ಕಡೆ ಮಾರ್ಕ್ ರೂಬಿಯೋ ಆಗಲಿ, ಈ ಕಡೆ JD ವ್ಯಾನ್ಸ್ ಆಗಲಿ, ಅವ್ರ ಡಿಫೆನ್ಸ್ ಸೆಕ್ರೆಟರಿ ಆಗಲಿ, ಯಾರು ಇದರ ಬಗ್ಗೆ ಜವಾಬ್ದಾರಿ ತಗೊಳ್ಳೋ ಅಂಥ ಒಂದು ಹೇಳಿಕೆಗಳೆಲ್ಲೂ ಕಾಣ್ತಾ ಇಲ್ಲ ನಿಮಗೆ. JD ವ್ಯಾನ್ಸ್ ಕೇಳಿದ್ರೆ ಈ ಯುದ್ಧ ಯಾವಾಗ ನಿಲ್ಲಬೇಕು, ಯಾವಾಗ ಅದು ಸರಿ ಅನಿಸುತ್ತೆ ಅಂತ ಟ್ರಂಪ್ಗೆ ಬಿಟ್ಟಿದ್ದು ಅಂತಾರೆ. ಇವರು ತುಳಸಿ ಗಬಾರ್ಡ್ ಆಗಲಿ, ಇವರಾಗಲಿ, ಡಿಫೆನ್ಸ್ ಸೆಕ್ರೆಟರಿ ಆಗಲಿ, ಎಲ್ಲರೂ ಟ್ರಂಪ್ ಕಡೆ ತೋರಿಸ್ತಾರೆ ಕೈ. ಟ್ರಂಪ್ ಯಾವಾಗ ನಿಲ್ಲಿಸ್ಬೇಕು ಅನಿಸುತ್ತೋ ಅದು ನಿಲ್ಲಿಸ್ತೀವಿ, ಟ್ರಂಪ್ ಏನು ಅಚೀವ್ ಮಾಡಬೇಕು ಅನಿಸುತ್ತೋ ಅವ್ರಿಗೆ ಬಿಟ್ಟಿದ್ದು, ಅಚೀವ್ ಮಾಡಿದ ಆದಮೇಲೆ ಅವ್ರು ಹೇಗೆ ಹೇಳ್ತಾರೋ ನಾವು ಹಾಗೆ ಮಾಡಿ. ಆ ಒಂದು ಮಟ್ಟಕ್ಕೆ ಅಲ್ಲಿನ ಸ್ಟೇಟ್ಮೆಂಟ್ಸ್ ನೋಡ್ತಾ ಇದ್ರೆ ಪ್ರಾಬಬ್ಲಿ ಈ ಮಿಡ್ ಟರ್ಮ್ ಎಲೆಕ್ಷನ್ ಬೇರೆ ನವಂಬರ್ಗೆ ಬರ್ತಾ ಇದೆ. ಆಮೇಲೆ ಇನ್ಫ್ಲೇಷನ್ ಏನು ಅಮೆರಿಕಲ್ಲಿ ಕಮ್ಮಿ ಆಗಿಲ್ಲ, ಇನ್ಫ್ಲೇಷನ್ ಜಾಸ್ತಿ ಆಗ್ತಾನೆ ಇದೆ. ಈವನ್ ಸೌದಿ ಈ ಒಂದು ಹೊಡೆತ ವೆಸ್ಟರ್ನ್ ಕಂಟ್ರೀಸ್ ಮೇಲೆ ಬಿಡ್ದಿರೋ ಹೊಡೆತ ಅವ್ರ ಮೇಲೂ ಬೀಳ್ತಾ ಇದೆ. ನೋಡಿ, ಅಮೆರಿಕಾದಲ್ಲಿ ಉತ್ಪಾದನೆ ಆಗ್ತಾ ಇದೆ, ಅವ್ರದ್ದೇ ಬೇಕಾಗಷ್ಟು ಫ್ಯೂಯಲ್ ರಿಸರ್ವ್ಸ್ ಇದೆ, ಕ್ರೂಡ್ ಆಯಿಲ್ ರಿಸರ್ವ್ಸ್ ಇದೆ, ಎಲ್ಲ ಇದೆ. ಬಟ್ ಈ ಕೆಲವು ಕೋಸ್ಟಲ್ ಲೈನ್ ಏರಿಯಾಸ್ ಅಂತ ಬರುತ್ತೆ, ಅಂದರೆ ಲೈಕ್ ಫ್ಲಾರಿಡಾ ಆಗಿರ್ಬೋದು, ಇಲ್ಲ ಪೆನ್ಸಿಲ್ವೇನಿಯಾ ಆಗಿರ್ಬೋದು, ಇಂಥ ಜಾಗಗಳಿಗೆ ಏನಂದರೆ ಅವ್ರಿಗೆ ಆ ಪೈಪ್ ಮೂಲಕ ಹರಿಸೋ ಅಂಥ ಪೆಟ್ರೋಲು ಫ್ರಮ್ ಹ್ಯೂಸ್ಟನ್, ಟೆಕ್ಸಾಸ್ ದೇಶದಿಂದ ಇಲ್ಲಿ ತನಕ ಹರಿಸೋ ಅಂಥ ಫ್ಯೂಯಲ್ಲು ಸ್ಪೇನಿಂದ ಹೋಗೋದನ್ನು ಭಾಳ ಚೀಪಾಗಿ ವರ್ಕೌಟ್ ಆಗುತ್ತೆ ಅವ್ರಿಗೆ. ಅಷ್ಟು ದೂರದಿಂದ ತರಿಸೋದು. ಈ ಸ್ಪೇನ್ಗೆ ಹೆಂಗೆ ಅಂದರೆ ಈ ಅರಾಬಿಂದ ಆಯಿಲ್ ಬರುತ್ತೆ, ಅಲ್ಲಿ ರಿಫೈನ್ರಿ ಆಗಿ ದ ಪ್ಯೂರ್ ಆಯಿಲ್ ಈಸ್ ಗೋಯಿಂಗ್ ಟು ದಿ, ಅಂದರೆ ಲೈಟ್ ಆಯಿಲ್ ವಿಚ್ ಈಸ್ ಎನ್ವಿರಾನ್ಮೆಂಟ್ಲಿ ಫ್ರೆಂಡ್ಲಿ ಆಯಿಲ್ ಫಾರ್ ಅಮೇರಿಕನ್ ಸ್ಟ್ಯಾಂಡರ್ಡ್ಸ್ಗೆ ಏನಿದೆಯೋ ಆ ಒಂದು ಆಯಿಲ್ ಅವ್ರಿಗೆ ರೀಚ್ ಆಗ್ತಾ ಇರೋದು, ಅವ್ರಿಗೆ ಆ ಒಂದು ಏರಿಯಾಲೆಲ್ಲ ಭಾಳನೇ ಹೆಲ್ಪ್ ಆಗ್ತಾ ಇದೆ. ಸೊ ಈ ಒಂದು ವಾರಿಂದ ಏನಾಗ್ತಿದೆ, ಅಲ್ಲಿನ ಪೆಟ್ರೋಲ್ ಬೆಲೆನೂ, ಅಲ್ಲಿನ ಗ್ಯಾಸೋಲಿನ್ ಬೆಲೆ ಅಂತ, ಗ್ಯಾಸೋಲಿನ್ ಆಗಲಿ, ಅಲ್ಲಿನ ಬೇರೆ ಬೇರೆ ಫ್ಯೂಯಲ್ಸಿನ ಮಟ್ಟದಲ್ಲಿ ಏರ್ತಾ ಹೋಗ್ತಾ ಇದೆ. ಅಮೆರಿಕಾಗೂ ಆ ಒತ್ತಡ ಇದೆ. ಅಮೆರಿಕಾದವರು ಅವರು ಹೇಳಿದ್ದು ಸುಳ್ಳು, ನಾವು ಸ್ಟ್ರೈಟ್ ಆಫ್ ಹಾರ್ಮೋಸ್ ಬ್ಲಾಕ್ ಆದರೆ ಅದು ಏಷ್ಯಾಕ್ಕೆ ತೊಂದರೆ ಆಗ್ತಾಯಿದೆ, ಯುರೋಪಿಗೆ ತೊಂದರೆ ಆಗ್ತಾಯಿದೆ, ನಾವು ಯಾಕೆ ಬರಬೇಕು ಈ ಗಲಾಟೆಗೆ ಅಂತ ಒಂದು ಹೇಳಿಕೆ ಕೊಡ್ತಾರೆ. ಬಟ್ ಅದು ಸುಳ್ಳು ಅಂತ ನನ್ನ ಪ್ರಕಾರ, ಯಾಕಂದರೆ ಅವ್ರ ಮೇಲೂ ಕೆಲವು ಡಿಪೆಂಡೆನ್ಸಿ ಇದೆ. ಸೊ ಈ ಎಲೆಕ್ಷನ್ಸು ಹತ್ರ ಬರ್ತಾ ಇದೆ.
ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಇದೆ, ಅಲ್ಲಿನ ಜನ ಯಾರು ಇಂಟರ್ನಲ್ಲಿ ಸಪೋರ್ಟ್ ಮಾಡ್ತಾ ಇಲ್ಲ. ನನಗನ್ಸುತ್ತೆ ಪ್ರಾಬಬ್ಲಿ ಟ್ರಂಪೇ ಯಾವುದೋ ಒಂದು ಘೋಷಣೆ ಮಾಡಿ ಇದನ್ನು ಮುಗಿಸ್ಬೇಕು, ಆ ಒಂದು ಮಟ್ಟಕ್ಕೆ ಬರುತ್ತೆ ಹತ್ರದಲ್ಲಿ. ಬಿಕಾಸ್ ಆಫ್ ಸೀಯಿಂಗ್ ದ ಎಲೆಕ್ಷನ್ಸ್ ಆ್ಯಂಡ್ ಡಿಸ್ಪೊಸಿಷನ್, ಪ್ರಾಬಬ್ಲಿ ಈ ಮೇ ಟೇಕ್ ಎ ಡಿಸಿಷನ್ ಟು ಸ್ಟಾಪ್ ಇಟ್ ಫಾಸ್ಟ್. ನೀವೀಗ ಮಾತಾಡಬೇಕಾದ್ರೆ ಸರ್ ಒಂದು ಪದ ಪ್ರಯೋಗ ಮಾಡಿದ್ರಿ, ಅಚೀವ್ ಅಂತ ಹೇಳಿ. ಇರಾನ್, ಅಮೆರಿಕ, ಇಸ್ರೇಲ್ನ ಯುದ್ಧವನ್ನು ಇತರ ರಾಷ್ಟ್ರಗಳು ನೋಡ್ತಾ ಇದ್ದಾವೆ. ಈ ಹಿಂದೆ ಪಹಲ್ಗಾಮ್ ಅಟ್ಯಾಕ್ ಆದಾಗ ಭಾರತ ಮತ್ತು ಪಾಕಿಸ್ತಾನದ ಯುದ್ಧ ಸನ್ನಿವೇಶವನ್ನು ಇತರ ರಾಷ್ಟ್ರಗಳು ನೋಡಿದ್ದಾವೆ. ಯಾವಾಗ ಯುದ್ಧ ನಿಲ್ತು ಅನ್ನೋದಾದರೆ ಆ ಅಚೀವ್ ಅನ್ನೋದು ರೀಚ್ ಆಯಿತು, ಸ್ಟಾಪ್ ಆಯಿತು. ಅದನ್ನು ಜಾಗತಿಕ ಮಟ್ಟದಲ್ಲಿ ಇತರ ರಾಷ್ಟ್ರಗಳಿಗೆ ಯಾವ ಸಂದೇಶವನ್ನು ಕೊಡಬೇಕು ಅದನ್ನು ಕೊಟ್ಟಿದ್ದಾಯಿತು, ಭಾರತೀಯ ಪ್ರಜೆಗಳಿಗೂ ಕೂಡ ಕೊಟ್ಟಿದ್ದಾಯಿತು. ಅಂದರೆ ಆ ಗೋಲ್ ರೀಚ್ ಆಯಿತು ಅಂಥೇಳಿ, ಅಚೀವ್ ರೀಚ್ ಆಯಿತು ಅಂತ. ಬಟ್ ಇಲ್ಲಿ ಯಾವ ಅಚೀವ್ ಕಾಣ್ತಾ ಇದೆ ನಿಮಗೆ? ನೋಡಿ, ನಮ್ಮಲ್ಲಿ ಅಚೀವ್ಮೆಂಟು ಭಾಳ ಕ್ಲಿಯರ್ ಆಗಿತ್ತು. ಪ್ರಾಬಬ್ಲಿ ಮೊನ್ನೆ ನೀವು ಒಂದು ಸೋಷಿಯಲ್ ಮೀಡಿಯಲ್ಲೂ ನೋಡಿರ್ಬೋದು, ನಮ್ಮ AP ಸಿಂಗ್, ಏರ್ ಚೀಫ್ ಮಾರ್ಷಲ್ ಎಲ್ಲ ಕಡೆನೂ ಪ್ರಾಬಬ್ಲಿ ಹೇಳಿದ್ದಾರೆ. ನಾವು ಮಾಡಿದಂಥ ಒಂದು ವಾರ ಏನಿತ್ತು, ನಮ್ಮ ಟಾರ್ಗೆಟ್ ಏನಿತ್ತು, ಅವ್ರದ ಎಲ್ಲೆಲ್ಲಿ ಅವರು ಟೆರರಿಸ್ಟ್ ನೆಲೆಗಳಿದ್ವು ಅದನ್ನು ಧ್ವಂಸ ಮಾಡಬೇಕಾಗಿತ್ತು, ಅವ್ರಿಗೊಂದು ಪಾಠ ಕಲಿಸ್ಬೇಕಾಗಿತ್ತು. ನಾವು ಕಲಿಸಿದ್ವಿ, ಆಮೇಲೆ ಅಲ್ಲಿಗೆ ಮುಗೀತು, ನಾವು ಆಚೆ ಬಂದ್ಬಿಟ್ವಿ. ಅಲ್ಲಿನ ಜನಕ್ಕೆ ನಾವು ತೊಂದರೆ ಮಾಡಲಿಲ್ಲ, ಇಲ್ಲಿನ ಜನಕ್ಕೆ ತೊಂದರೆ ಮಾಡಲಿಲ್ಲ. ಯಾಕಂದರೆ ವಾರ್ ಅನ್ನೋದು ಇಟ್ ಈಸ್ ನಾಟ್ ಸೋ ಈಸಿ. ಏನು ನಾವು ಟಿ ವಿಲಿ ನೋಡ್ದಂಗೆ ಇಲ್ಲಿಂದ ಮಿಸೈಲ್ ಹೊಡಿತಾನೆ, ಅವನು ಅಲ್ಲಿಂದ ಮಿಸೈಲ್ ಹೊಡಿತಾನೆ, ಕರೆಕ್ಟ್, ಅದೆಲ್ಲ ನಿಜ. ಬಟ್ ಅದರಲ್ಲಿ ಆಗುವಂಥ ವೆಚ್ಚ, ಖರ್ಚು, ದೇಶದ ಮೇಲೆ ಬೀಳೋ ಫೈನಾನ್ಷಿಯಲ್ ಒತ್ತಡ. ಯಾಕಂದರೆ ಒಂದೊಂದು ಮಿಸೈಲ್ ನೀವು ಯೂಸ್ ಮಾಡ್ಬೇಕಾದ್ರೂ 45-50 ಕೋಟಿ, ಒಂದು ಬ್ರಹ್ಮೋಸ್ ಮಿಸೈಲ್ ಯೂಸ್ ಮಾಡಿದ್ರೆ 50 ಕೋಟಿ, ನೀವು 20 ಬ್ರಹ್ಮೋಸ್ ಮಿಸೈಲ್ ಯೂಸ್ ಮಾಡಿದ್ರೆ ಅಂದರೆ 20 × 50 ಕೋಟಿ. ಅಂದರೆ ಇದು ಯಾರ ದುಡ್ಡು? ಹೌದು, ಜನಸಾಮಾನ್ಯರ ದುಡ್ಡು. ಈ ದುಡ್ಡನ್ನ ನೀವು ಅಟ್ಲೀಸ್ಟ್ ಹೆಲ್ತ್ಗೆ ಹಾಕಿದ್ರು, ಎಜುಕೇಷನ್ಗೆ ಹಾಕಿದ್ರು, ರೂರಲ್ ಡೆವಲಪ್ಮೆಂಟ್ಗೆ ಹಾಕಿದ್ರು, ರೋಡ್ ಡೆವಲಪ್ಮೆಂಟ್ಗೆ ಹಾಕಿದ್ರು ದೇಶ ಮುಂದುವರಿತಾ ಹೋಗುತ್ತೆ. ಇಲ್ಲಿ ನೀವು ಎಲ್ಲಾನು ಒಂದು ಗುತ್ತು ಗುರಿ ಇಲ್ಲದೆ ನಮ್ಮ ಹತ್ರ ಮಿಸೈಲ್ಸ್ ಇದೆ ಎಲ್ಲ ಖರ್ಚು ಮಾಡ್ಕೋಬೇಕು ಅಂತ ವಾರ್ ಮಾಡ್ಕೊಂಡು ಕೂತಿದ್ರೆ ದೇಶದ ಮೇಲೆ ಒತ್ತಡ ಜಾಸ್ತಿ ಆಗ್ಬಿಡುತ್ತೆ. ದೇಶ ಮುಂದುವರಿಯೋಕ್ಕೆ ಬಿಡಲ್ಲ. ಅಂದರೆ ಒಂಥರ ಹಿಂದೆ ಬಿದ್ದುಬಿಡ್ತೀವಿ ನಾವು ಏನಿವತ್ತು GDP, ಎಕನಾಮಿಕ್ ಗ್ರೋತು ಎಲ್ಲನೂ ಹಳ್ಸೋಗ್ಬಿಡುತ್ತೆ. ಸೊ ಆ ಒಂದು 10-15 ದಿವಸ ಏನೋ ಒಂದು ಇದಾಗಿ ಕಾಣ್ಬೋದು ನಮಗೆ, ಯಾವ ಥರ ಮಾಡ್ತಾ ಇದ್ದೀವಿ ಯುದ್ಧ ಅಂತ. ಬಟ್ ಇಂಡೈರೆಕ್ಟ್ಲಿ ದೇಶದ ಮೇಲೆ ಎಫೆಕ್ಟ್ ಬೀಳ್ತಾನೆ ಇರುತ್ತೆ. ಸೊ ಈ ವಾಸ್ ವೆರಿ ಕ್ಲಿಯರ್, ನಮ್ಮ ಅಚೀವ್ಮೆಂಟ್ ಇತ್ತು, ಮುಗಿಸಿದ್ವಿ. ಬಟ್ ಇಲ್ಲಿನ ಅಚೀವ್ಮೆಂಟ್ ಏನಿತ್ತು, ಫಸ್ಟು ನ್ಯೂಕ್ಲಿಯರ್ ಡೀಲ್ ಅಂತ ಇತ್ತು. JOPC ಅಗ್ರಿಮೆಂಟ್, ಜಾಯಿಂಟ್ ಕಾಂಪ್ರಹೆನ್ಸಿವ್ ಟ್ರೀಟಿ ಅಂತ ಮಾಡಿದ್ರು. ಅದರಲ್ಲಿ ಒಬಾಮಾ ಇದ್ದಾಗ ಅದು ಮಾಡಿದ್ರು ಆ ಟ್ರೀಟಿನ. ಯುರೇನಿಯಮ್ನ ಇಷ್ಟೇ ಮಟ್ಟಕ್ಕೆ ಇಟ್ಕೋತೀವಿ, ಅಂದರೆ 5% ಒಳಗೆ ಇಟ್ಕೋತೀವಿ, 20% ಒಳಗೆ ಇಟ್ಕೋತೀವಿ, ಎನ್ರಿಚ್ಮೆಂಟ್ ಒಳಗಡೆ ಇಟ್ಕೋತೀವಿ ಅಂತೆಲ್ಲ ಹೇಳಿ ಅಲ್ಲಿನ ಇನ್ಸ್ಪೆಕ್ಟರ್ಸು, ವರ್ಲ್ಡ್ ಇನ್ಸ್ಪೆಕ್ಟರ್ಸ್ಗೂ ಬಿಡ್ತೀವಿ, ಅದೆಲ್ಲ ಒಪ್ಪಿಗೆ ಆಗಿತ್ತು. ಬಟ್ 2015 ಆಗಿತ್ತು. ತಕ್ಷಣ ಒಬಾಮಂದು ಇದು ಅವಧಿ ಮುಗೀತು. ಈ ಟ್ರಂಪ್ ಬಂದ ಕ್ಯಾನ್ಸಲ್ ಮಾಡಿ ಸ್ಯಾಂಕ್ಷನ್ ಹಾಕ್ಬಿಟ್ಟು, ಅದಾದಮೇಲೆ ಅದು ಹಂಗೆ ಕಂಟಿನ್ಯೂ ಆಯಿತು. 2ನೇ ಟರ್ಮಿಗೆ ಬಂದರು. 2ನೇ ಟರ್ಮಲ್ಲೂ ಮಾತುಕತೆ ಶುರು ಮಾಡಿದ್ರು. 2025 ಮಾತುಕತೆ ನಡೀತಾ ಇರ್ಬೇಕಾದ್ರೆ ತಕ್ಷಣ ದಾಳಿ ಮಾಡಿದ್ರು. 12 ದಿವಸ ದಾಳಿ ಮಾಡಿ ಏನು ಹೇಳಿದ್ರು, ಅವ್ರ ನ್ಯೂಕ್ಲಿಯರ್ ಫೆಸಿಲಿಟಿಗಳನ್ನೆಲ್ಲ ಒಡೆದಾಕಿದ್ದೀವಿ, ಇನ್ನು ಎನ್ರಿಚ್ಮೆಂಟ್ ಮಾಡೋ ಅಂಥ ಕೇಪಬಿಲಿಟಿ ಇಲ್ಲ ಅನ್ನೋದೊಂದು ಬಂತು. ತದನಂತರ ಏನು ನ್ಯೂಸ್ ಬಂತು, ಇಲ್ಲ ಅವ್ರು ಎನ್ರಿಚ್ ಮಾಡಿರೋ ಯುರೇನಿಯಂ ಹತ್ತತ್ರ 60% ಮಾಡಿಟ್ಟಿದ್ದಾರೆ, ಹತ್ತತ್ರ 440 kg ಇದೆ ಅವ್ರ ಹತ್ರ. ಅದನ್ನು ಎಲ್ಲಿ ಇಟ್ಟಿದ್ದಾರೋ, ಒಂದೇ ಜಾಗದಲ್ಲಿ ಇಟ್ಟಿದ್ದಾರೋ, ಸ್ಪ್ಲಿಟ್ ಮಾಡಿ ಬೇರೆ ಬೇರೆ ಕಡೆ ಇಟ್ಟಿದ್ದಾರೋ ಯಾರಿಗೂ ಗೊತ್ತಿಲ್ಲ. ಯಾಕಂದರೆ 60% 90% ಮಾಡಿ ನ್ಯೂಕ್ಲಿಯರ್ ವೆಪನ್ ಮಾಡೋಕ್ಕೆ ವರ್ಷಾನುಗಟ್ಟಲೆ ಬೇಕಾಗಿಲ್ಲ, ಕೆಲವು ವಾರಾನುಗಟ್ಟಲೆ ಸಾಕು ನ್ಯೂಕ್ಲಿಯರ್ ವೆಪನ್ ಮಾಡೋಕ್ಕೆ. ಸೊ ಅದು ನಮ್ಮ ಕೈಗೆ ಬಂದಿಲ್ಲ ಅಂತ ಕೆಲವು ಇಂಟೆಲಿಜೆನ್ಸ್ ಮಾಹಿತಿಗಳು ಬಂತು. ಸೊ ನೆಕ್ಸ್ಟು ಆ 12 ದಿವಸ ಆದಮೇಲೆ ತಿರ್ಗಾ ಒಂದು ಮಾತುಕತೆ ಶುರು ಮಾಡ್ತಾರೆ. ಅದರಲ್ಲಿ ಏನಂತ ಹೇಳ್ತಾರೆ, ನ್ಯೂಕ್ಲಿಯರ್ದು ಒಂದು ಅದಕ್ಕೆ ಆಲ್ಮೋಸ್ಟ್ ಒಪ್ಕೋತಾರೆ. ಆಯಿತು, 5-7% ನಾವು ನ್ಯೂಕ್ಲಿಯರ್ ಫೆಸಿಲಿಟಿನ ಇದು ಮಾಡಿ. ಯಾಕಂದರೆ ನೋಡಿ, ಈ ಸಲ ಯಾವ ನ್ಯೂಕ್ಲಿಯರ್ ಫೆಸಿಲಿಟಿ ಅವ್ರು ಹೊಡೆದಿಲ್ಲ. ಕರೆಕ್ಟ್. ಈ ಸಲ ಹೊಡಿತಾ ಇರೋದೆಲ್ಲ ಮಿಲಿಟರಿ ಬೇಸ್ಗಳು, ನಾಟ್ ನ್ಯೂಕ್ಲಿಯರ್ ಫೆಸಿಲಿಟಿ.
ಆ ನ್ಯೂಕ್ಲಿಯರ್ ಫೆಸಿಲಿಟಿ ನಾವು ರೆಡಿ ಇದ್ದೀವಿ ಸರೆಂಡರ್ ಮಾಡೋಕ್ಕೋ ಇಲ್ಲ 5% ಒಳಗಡೆ ಇಡೋಕ್ಕೋ ನಿಮ್ಮ ಇಂಟರ್ನ್ಯಾಷನಲ್ ಇದಕ್ಕೋ ಅದಕ್ಕೆಲ್ಲ ಒಪ್ಪಿಗೆ ಆಗ್ಬಿಟ್ಟಿರುತ್ತೆ ಒಮಾನಲ್ಲಿ. ಬಟ್ ನೆಕ್ಸ್ಟ್ ಏನು ಇಡ್ತಾರೆ ಇವರು ಒಂದು ಅಂದರೆ ನೀವು ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಅನ್ನೋದೇ ಮಾಡಿಕೊಡೋದು, ನಿಮ್ಮ ಹತ್ರ ಯಾವ ಮಿಸೈಲು ಮಾಡಿಕೊಡೋದು, ನಿಮ್ಮ ಹತ್ರ ಯಾವ ಮಿಲಿಟ್ರಿ ಇನ್ಫ್ರಾಸ್ಟ್ರಕ್ಚರು ಇಟ್ಕೋಬಾರ್ದು, ನೆಕ್ಸ್ಟ್ ರೆಜಿಮ್ ಚೇಂಜ್ ಆಗಬೇಕು, ಇವೆಲ್ಲ ಒತ್ತಡ ಇಟ್ಕೊಂಬಂದ್ರು. ಅಮೆರಿಕದ ಒತ್ತಡ, ಅಮೆರಿಕ ಇವೆಲ್ಲ ಅಂದರೆ ಇಸ್ರೇಲ್ ಹೇಳ್ಕೊಡ್ತು, ಇವ್ರು ಇಟ್ಕೊಂಬಂದರು. ಸೊ ರೆಜಿಮ್ ಚೇಂಜು, ಬ್ಯಾಲಿಸ್ಟಿಕ್ ಮಿಸೈಲು ಎಲ್ಲ ಬಿಟ್ಕೊಟ್ಬಿಟ್ರೆ ಇವ್ರೇನು ನಗ್ನವಾಗಿ ನಿಂತ್ಕೊಬೋಗ್ತಾರ ಯಾರು ಇರಾನ್ ಅವರು. ಸೊ ಅದಕ್ಕೆ ಅದು ಒಪ್ಕೊಳ್ಳಿಲ್ಲ. ಸೊ ನ್ಯೂಕ್ಲಿಯರ್ ಆಮೇಲೆ ಏನಾಯಿತು, ಒಪ್ಕೊಳ್ದೇ ಇದ್ದಾಗ ತಕ್ಷಣ ಇವ್ರು ಹೋದರು, ಹೊಡೆದಾಕಿದ್ರು, ರೆಜಿಮ್ ಚೇಂಜ್ ಆಗುತ್ತೆ ಅಂದರು. ರೆಜಿಮ್ ಹೊಡೆದಾಕಿದ್ರು, ಅಲ್ಲೇನು ಅಂಥ ಬದಲಾವಣೆ ಏನೂ ಕಾಣಲಿಲ್ಲ. ಆಯಿತು, ಕೊಮೆನಿ ಹೋದ, ಅವ್ರ ಮಗ ಬಂದ, ಅವ್ರ ಮಗ ನಡೆಸ್ತಾ ಇದ್ದಾನೋ ಇಲ್ವೋ, ಕೋಮಾ ಸ್ಟೇಜಲ್ಲಿದ್ದಾನೋ ಗೊತ್ತಿಲ್ಲ. IRGCಗೆ ಅವ್ರದ್ದೇ ಆದ 31 ಡಿವಿಷನ್ಸ್ಗೆ ಅವರೆಲ್ಲನೂ ಪವರ್ ಕೊಟ್ಟರು, ನೀವೇ ಸ್ಟಾರ್ಟ್ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರು. ಸೊ ಇವಾಗ ಅಮೇರಿಕಾದವ್ರು ಏನು ಮಾಡಿದ್ರು, ನಾವೆಲ್ಲ ಬಾಂಬ್ಗಳು ಒಂದೇ ಸಲ ಹಾಕ್ಬಿಟ್ರೆ ಒಂದು GBU ಈ ದೊಡ್ಡ ದೊಡ್ಡ ಬಾಂಬ್ಸ್ಗಳು ಎಲ್ಲ ಮಿಲ್ಟ್ರಿನೆಲ್ಲ ಮಾಡಿದ್ರೆ ಇವರು ಕಮ್ಮಿ ಆಗುತ್ತೆ ಈ ವಾರ್ನ ಅಂದ್ಕೊಂಡ್ರು. ಬಟ್ ಅದು ಕಮ್ಮಿ ಆಗಂಗೆ ಲಕ್ಷಣನೇ ಇಲ್ಲ. F-35 ಹೊಡಿತಾ ಇದ್ದಾರೆ. ಇವರು ಇನ್ನೊಂದು ಹೇಳಿಕೆ ಕೊಡ್ತಾರೆ, ಸೌತ್ ಪರಸ್ ಗ್ಯಾಸ್ ಫೀಲ್ಡ್ ಹೊಡೆದಿದ್ದು ನಮ್ಗೆ ಗೊತ್ತೇ ಇಲ್ಲ, ಇಸ್ರೇಲ್ ಅವರು ನಮ್ಗೆ ಗೊತ್ತಿಲ್ದಂಗೆ ಹೊಡೆದ್ಬಿಟ್ರು, ಇದನ್ನು ಇವ್ರಿಗೆ ವಾರ್ನಿಂಗ್ ಕೊಟ್ಟಿದ್ದೀವಿ ಅಂತಾರೆ. ಅವರ ಒಂದು ಕರೆಕ್ಟಾಗಿ ಒಂದು ಕೋಆರ್ಡಿನೇಷನ್ನೇ ಕಾಣ್ತಾ ಇಲ್ಲ. ಅವ್ರು ಹೊಡೆದ ತಕ್ಷಣ ಇವ್ರೇನು ಮಾಡಿದ್ರು, ಅಲ್ಲಿರೋ ಮಿಲಿಟ್ರಿ ಇನ್ಫ್ರಾಸ್ಟ್ರಕ್ಚರ್ ಹೊಡಿತಾ ಇದ್ರು, ನೆಕ್ಸ್ಟು ಅವ್ರ ಆಯಿಲ್ ಇನ್ಫ್ರಾಸ್ಟ್ರಕ್ಚರ್ ಹೊಡಿಯೋಕ್ಕೆ ಶುರು ಮಾಡಿದ್ರು. ಸೊ ನಮ್ಮದು ನೋವಾದರೂ ಪರವಾಗಿಲ್ಲ, ನೀವು ಅದೇ ನಾವು ಅನುಭವಿಸಿ ಅಂತ ಅಲ್ಲಿ ಗಲ್ಫ್ ಕಂಟ್ರೀಸ್ ಮೇಲೆ ಹೊಡಿಯೋಕ್ಕೆ ಶುರು ಮಾಡಿದ್ರು. ಅಮೇರಿಕಾಗೆ ಏನಾಯಿತು, ಇತ್ಲಾಗೆ ಗಲ್ಫ್ ಕಂಟ್ರೀಸ್ ಅವರು ಈಗ ಒಂಥರ ಅವ್ರ ಮೇಲೆ ಒಂದು ನಂಬಿಕೆನೇ ಕಳ್ಕೊಂಬಿಟ್ಟಿದ್ದಾರೆ. ಯಾಕಂದರೆ ಅವ್ರು ಇಷ್ಟು ದಿವಸ ನಾವು ಔಟ್ಸೋರ್ಸ್ ಮಾಡಿಬಿಟ್ಟಿದ್ದೀವಿ ಡಿಫೆನ್ಸ್ನ, ನಮ್ಮ ಇನ್ಫ್ರಾಸ್ಟ್ರಕ್ಚರ್ನೆಲ್ಲ ಅವ್ರು ಕಾಯೋ ಜವಾಬ್ದಾರಿ ನಮ್ಮದು. ಸೊ ಅಂತ ಅವ್ರು ನೆಮ್ಮದಿಯಾಗಿದ್ರು. ನೋಡಿದ್ರೆ ದುಬೈ ಹೊಡೆದ್ರು, ಒಮಾನ್ ಹೊಡೆದ್ರು, ಕುವೈತ್ ಹೊಡೆದ್ರು. ಅಲ್ಲಿ ಏನು ಹೊಡಿತಾ ಇದ್ದಾರೆ ಅಂದರೆ ಅಲ್ಲಿರೋ ಆಯಿಲ್ ಫೀಲ್ಡ್ಸ್ಗಳೆಲ್ಲ ಹೊಡಿತಾ ಇದ್ದಾರೆ. ಅಲ್ಲಿರೋ ಆಯಿಲ್ ಫೀಲ್ಡ್ಸ್ ಹೊಡೆಯೋದಲ್ಲದೆ ಈ ನಾರ್ತ್ ರೀಜನ್ ಅಂತ ಕತಾರಲ್ಲಿ ಬರೋ ಆಯಿಲ್ ಫೀಲ್ಡ್ಗೂ ಹೊಡೆದ್ರು. ರಾಜ್ ಲಫಾನಿ ಅಂತನೋ ನಾನು ಮರ್ತುಬಿಟ್ಟೆ. ಸೊ ಆ ಫೀಲ್ಡ್ನು ಹೊಡೆದ್ರು. ಯಾಕಂದರೆ ದಟ್ ಈಸ್ ದಿ ಸೌತ್ ಪರಾಸ್ ಮತ್ತು ಅದು ಬಂದು ಇಟ್ಸ್ ಎ ಕಾಮನ್ ಇದು ಏನು ಗ್ಯಾಸ್ ಫೀಲ್ಡ್, ಅದು ಆ ಸೀ ಬೆಡ್ ಕಾಮನ್ ಇದೆ. ಅಂದರೆ 9,000 ಮಿಲಿಯನ್ ಸ್ಕ್ವೇರ್ ಕಿಲೋಮೀಟ್ರಲ್ಲಿ 3,700 ಇರಾನ್ ಕಡೆ ಇದೆ, 6,300 ಇವ್ರ ಕಡೆ ಬೀಳುತ್ತೆ. ಯಾರ ಕಡೆ? ಕತಾರ್ ಕಡೆ. ಈ ರಾಜ್ ಲಫಾನಿದು ಹೊಡೆದಿದ್ದ ತಕ್ಷಣ ಏನಾಯಿತು, ಅವ್ರದ್ದೊಂದು 25% 26% ಅಷ್ಟು ಹಾನಿಕರ ಆಗಿದೆ ಅಂತ ಅವರು ಕೊಟ್ಟರು. ಸೊ ಆ ಹಾನಿನ ಬರ್ಸೋಕ್ಕೆ ಹತ್ತತ್ರ ಅವ್ರಿಗೆ 5-6 ವರ್ಷ ಬೇಕು ಅದನ್ನು ಸರಿ ಮಾಡ್ಕೊಳ್ಳೋಕ್ಕೆ. ನಮಗೆ ಬರ್ತಾ ಇರೋವಂಥ LNG ಲಿಕ್ವಿಡ್ ನ್ಯಾಚುರಲ್ ಗ್ಯಾಸ್ ಅದು ಆಲ್ಮೋಸ್ಟ್ 50 to 60% ಅಲ್ಲಿಂದನೇ ನಮಗೆ ಬರ್ತಾ ಇರೋದು. ಎಲ್ಲಿಗೆ? ಭಾರತಕ್ಕೆ. ಇನ್ನು ಮಿಕ್ಕಿದ್ದು ನಾವೇ ಉತ್ಪಾದನೆ ಮಾಡ್ತೀವಿ. ಇಲ್ಲಿ ಹೆಂಗೆ ಉತ್ಪಾದನೆ ಮಾಡ್ತೀವಿ ಅಂದರೆ, ನಮ್ಮಲ್ಲೂ ONGC ಅಂತ ಕೇಳಿರ್ಬೋದು, ಆಯಿಲ್ ನ್ಯಾಚುರಲ್. ಸೊ ನಮ್ಮದು ಕೆಲವು ಆಯಿಲ್ ರಿಸರ್ವ್ಸ್ ಇದೆ ಈ ಗುಜರಾತ್ ಹತ್ರ, ಮುಂಬೈ ಹತ್ರ, ಅಲ್ಲಿಂದ ಎಲ್ಲ ನಾವು ನ್ಯಾಚುರಲ್ ಗ್ಯಾಸ್ಗಳನ್ನ ಉತ್ಪಾದನೆ ಮಾಡ್ತಿದ್ದೀವಿ. ಬಟ್ ಮ್ಯಾಕ್ಸಿಮಮ್ ಅಲ್ಲಿಂದ ಬರ್ತಾಯಿತ್ತು, ಕತಾರಿಂದ. ಸೊ ಅದು ಆಮೇಲೆ ಅಲ್ಲಿಂದ ಬರ್ತಾ ಇರೋದು ಅದಲ್ಲದೆ LPGನೂ ಅಲ್ಲಿಂದನೇ ಬರ್ತಾಯಿತ್ತು. ನಮಗೆ LPGನೂ ಸುಮಾರು ಅಲ್ಲಿಂದನೇ ಬರ್ತಾಯಿತ್ತು. ಸೊ LPGಗೂ ಏಟ್ ಬಿತ್ತು. ಈ ಥರ ಚೈನಾಗೂ ಏಟ್ ಬಿತ್ತು, ಸೌತ್ ಕೊರಿಯಾಗೂ ಏಟ್ ಬಿತ್ತು, ಜಪಾನ್ಗೂ ಏಟ್ ಬಿತ್ತು. ಈ ಥರ ಏಷ್ಯನ್ ಕಂಟ್ರೀಸ್ ಯಾರ್ಯಾರು ಡಿಪೆಂಡ್ ಆಗ್ತಿದ್ದಾರೋ ಅವ್ರ ಮೇಲೆಲ್ಲ ಏಟ್ ಬಿತ್ತು. ಈಗ LNG ಏಟ್ ಬಿದ್ದಿದ ತಕ್ಷಣ ಏನಾಯಿತು, LNG ನ್ಯಾಚುರಲ್ ಗ್ಯಾಸು ಅದು ಏಟ್ ಬಿದ್ದಿದ ತಕ್ಷಣ ನ್ಯಾಚುರಲ್ ಗ್ಯಾಸಲ್ಲಿ ಏನೇನಕ್ಕೆ ಯೂಸ್ ಮಾಡ್ತಾಯಿದ್ವಿ, ಹತ್ತತ್ರ 30-40% ಫರ್ಟಿಲೈಸರ್ಸ್ಗೆ ಯೂಸ್ ಮಾಡ್ತಾಯಿದ್ವಿ. ಫರ್ಟಿಲೈಸರ್ಸ್ಗೆ ಯಾಕಂದರೆ ಅದರಿಂದ ಅಮೋನಿಯಾ ಉತ್ಪಾದನೆ ಮಾಡ್ತಾಯಿದ್ವಿ, ನೈಟ್ರೋಜನ್ ಅಂದರೆ ಯೂರಿಯಾ ಉತ್ಪಾದನೆ ಮಾಡ್ತಾಯಿದ್ವಿ. ಈ ಒಂದು ಫರ್ಟಿಲೈಸರ್ ಏಟ್ ಬಿದ್ದಿದ ತಕ್ಷಣ ಏನಾಗುತ್ತೆ, ಈ ಫರ್ಟಿಲೈಸರ್ಸ್ ಬೆಲೆಗಳೆಲ್ಲ ಈಗ ಜಾಸ್ತಿ ಆಗ್ತಾಯಿದೆ. ಹೌದು. ಸೊ ರೈತರಿಗೆ ಸಮಸ್ಯೆ ಉಂಟಾಗತ್ತೆ. ಫಸ್ಟ್ ಅದು ಏಟ್ ಬಿತ್ತು. ಸೆಕೆಂಡು, ಈ ಎಲೆಕ್ಟ್ರಿಸಿಟಿ ಉತ್ಪಾದನೆ ಮಾಡೋಕ್ಕೆ ಕೆಲವು ಪ್ರಮಾಣದಲ್ಲಿ LPG ಯೂಸ್ ಮಾಡ್ತಾರೆ. ಅಂದರೆ ಈ ನ್ಯಾಚುರಲ್ ಗ್ಯಾಸ್ನ ಕಂಪ್ರೆಸ್ ಮಾಡಿ ಈ LNGನ ಮಿಕ್ಸ್ ಮಾಡಿ ಇಗ್ನೈಟ್ ಮಾಡಿದಾಗ ಅಲ್ಲಿ ಬರುವ
ಹವೆಯಿಂದ ಟರ್ಬೈನ್ಸ್ನ ರೊಟೇಟ್ ಮಾಡಿ ಅದೊಂದು ಯೂಸ್ ಮಾಡ್ತಾರೆ. ಸೊ ಅದೊಂದು ಏಟ್ ಬಿತ್ತು. ನೆಕ್ಸ್ಟ್ ಏನು ಏಟ್ ಬಿತ್ತು ಅಂದರೆ ಈಲಿಯಮ್ಗೆ ಏಟ್ ಬಿತ್ತು. ಈಲಿಯಮ್ ಅಂತ ಏನಂತಾರೆ ಅಂದರೆ ಯಾರಿಗೂ ಗೊತ್ತಿರಲಿಲ್ಲ ಈಲಿಯಮ್ ಅನ್ನೋದು ಏಟ್ ಬೀಳುತ್ತೆ ಅಂತ. ಈಲಿಯಮ್ ಈ MRI ಸ್ಕ್ಯಾನಿಂಗ್ ಮಿಷಿನ್ಸಲ್ಲಿ ಆ ಒಂದು ಕೆಲವು ಸೆಮಿಕಂಡಕ್ಟರ್ಸು, ಕೆಲವು ಕಾಯಿಲ್ಸ್, ಮ್ಯಾಗ್ನೆಟಿಕ್ ಕಾಯಿಲ್ಸ್ ಎಲ್ಲ ಯಾವಾಗಲೂ ಕೂಲಾಗೇ ಇರಬೇಕು. ಅದೆಲ್ಲ ಕೂಲ್ ಆಗಿಲ್ಲ ಅಂದರೆ MRI ಮಿಷಿನ್ ವರ್ಕ್ ಆಗಲ್ಲ. ಸೊ ಮೆಡಿಕಲಿ ನಾನು ಹೇಳ್ತಾ ಇದ್ದೀನಿ, ಪ್ರಾಬಬ್ಲಿ ಅದು ಯಾವಾಗಲೂ ಫಿಲಪ್ ಮಾಡದೇ ಇರ್ಬೋದು, ಹೊಸದೆಲ್ಲ ಹಳೇದೆಲ್ಲ ಇಟ್ ರಿಕ್ವೈರ್ಸ್ ಕಾನ್ಸ್ಟೆಂಟ್ ರೀಫಿಲಿಂಗ್. ಸೊ ಅಲ್ಲಿಂದ ಸ್ಟಾರ್ಟ್ ಆಯ್ತು ಏಟು. ಅದಾದಮೇಲೆ ಈಗ ಸೆಮಿಕಂಡಕ್ಟರ್ ಚಿಪ್ಸ್ ನೀವೇನೇ EV ಕಾರ್ಸಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಯೂಸ್ ಮಾಡಿದ್ರು ಅಲ್ಲಿ ಈಲಿಯಮ್ ಬೇಕೇ ಬೇಕು. ಈಗ ಅಲ್ಲಿಗೆ ಹೊಡ್ತಾ ಶುರುವಾಗಿದೆ. ಸೊ ಈ ಥರ ನೀವು ರೆಪರ್ಕ್ಯೂಷನ್ ಎಫೆಕ್ಟ್ಸ್ ನೋಡಿದ್ರೆ ಒಂದಕ್ಕಿಂತ ಅದೇನಾಗುತ್ತೆ, ಗ್ಲೋಬಲ್ ಎಕನಾಮಿನೇ ಹಳ್ಳಾಡ್ತಾ ಇದೆ. ಎವ್ರಿಥಿಂಗ್ ಈಸ್ ಇಂಟರ್ ಕನೆಕ್ಟೆಡ್. ಈಗ ಇವನು 5 ವರ್ಷ ಉತ್ಪಾದನೆ ನಿಲ್ಲಿಸಿದ್ರೆ ಎಷ್ಟರ ಮಟ್ಟಕ್ಕೆ ನಮ್ಗೆ ಏಟ್ ಆಗುತ್ತೆ ಗೊತ್ತಿಲ್ಲ. ಈಗೇನಾಗ್ತಾ ಇದೆ, ಕ್ರೂಡ್ ಆಯಲ್ಲು ಬರ್ತಾ ಇಲ್ಲ. ಕ್ರೂಡ್ ಆಯಿಲ್ ಯಾಕೆ ಬರ್ತಾ ಇಲ್ಲ ಅಂದರೆ ಸ್ಟ್ರೈಟ್ ಆಫ್ ಹಾರ್ಮೋಸ್ ಇನ್ನೂ ಕರೆಕ್ಟಾಗಿ ಓಪನ್ ಆಗಿಲ್ಲ. ಸ್ಟ್ರೈಟ್ ಆಫ್ ಹಾರ್ಮೋಸ್ ಓಪನ್ ಆಗದೇನೆ ಇವರು ಉತ್ಪಾದನೆ ಮಾಡಿ ಏನು ಮಾಡ್ಕೋತಾರೆ, ಕುವೈಟಿಂದ ನಮಗೆ ಜಾಸ್ತಿ ಬರ್ತಾಯಿತ್ತು, ಈಗ ಕುವೈಟ್ದೇ ಹೊಡೆದಿದ್ದಾರೆ. ಈ ಕ್ರೂಡ್ ಆಯಿಲ್ ಅಲ್ಲಿ ಉತ್ಪಾದನೆ ಎಷ್ಟು ದಿವಸ ನಿಲ್ಲಿಸ್ತಾರೋ ಗೊತ್ತಿಲ್ಲ. ಈವನ್ ಸ್ಟ್ರೈಟ್ ಆಫ್ ಹಾರ್ಮೋಸ್ ಓಪನ್ ಮಾಡಿದ್ರು ಇವರು ಉತ್ಪಾದನೆ ಮಾಡಿ ಮತ್ತೆ ಮೊದಲಿನ ಥರ ಬರೋಕ್ಕೆ ಎಷ್ಟು ದಿವಸ ಬೇಕೋ ಗೊತ್ತಿಲ್ಲ. ಸ್ಟ್ರೈಟ್ ಆಫ್ ಹಾರ್ಮೋಸ್ ಓಪನ್ ಆಗುತ್ತಾ, ಈಗ ಅಮೇರಿಕನ್ಸ್ ಏನು ಹೇಳ್ತಾ ಇದ್ದಾರೆ, ನಾವು ಕಾರ್ಗ್ ಐಲ್ಯಾಂಡ್ನ ಆಕ್ಯುಪೈ ಮಾಡ್ತೀವಿ, ಕೋಸ್ಟಲ್ ಏರಿಯಾಸ್ನ ನಾವು ಹೊಡಿತೀವಿ, ನಾವು ಹೊಡೆದು ಸ್ಟ್ರೈಟ್ ಆಫ್ ಹಾರ್ಮೋಸ್ನ ನಾವು ಫುಲ್ ಓಪನ್ ಮಾಡಿ ಬಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಅದು ಎಷ್ಟರ ಮಟ್ಟಕ್ಕೆ ಇವ್ರಿಗೆ ಸಾಧ್ಯ ಆಗುತ್ತೆ, ಎಷ್ಟರ ಮಟ್ಟಕ್ಕೆ, ಯಾಕಂದರೆ ಇರಾನಿನ ಬಲ ಇನ್ನೂ ಜನಕ್ಕೆ ಈಗ ಅರ್ಥ ಆಗ್ತಾ ಇದೆ. ಬಲದ ವಿಚಾರಕ್ಕೆ ಬರೋದಾದ್ರೆ ಸರ್, ನೀವು ಹೇಳ್ತಾ ಇದ್ರಲ್ಲ, ಈಗ ಯುದ್ಧ ಆಗ್ತಿದೆ ಸರ್, ದೂರದಲ್ಲಿರುವಂಥ ಅಮೆರಿಕದ ನಾಗರಿಕರಿಗೆ ಸಾವು ನೋವಿನ ಅರಿವಾಗ್ತಿಲ್ಲ. ಈ ಇರಾನ್ ಮತ್ತು ಇಸ್ರೇಲ್ನಲ್ಲಿ ಸಾವು ನೋವು, ಬಿಲ್ಡಿಂಗ್ ಕುಸಿಯೋದು, ಈ ಥರದ್ದೆಲ್ಲ ನಿರಂತರವಾಗಿ ಆಗ್ತಾ ಇದೆ. ಆರ್ಥಿಕವಾಗಿ ತೈಲದ ವಿಚಾರದಲ್ಲಿ ಎಲ್ಲ ರಾಷ್ಟ್ರಗಳು ಸಮಸ್ಯೆಯನ್ನು ಎದುರಿಸ್ತಾ ಇದೆ. ಹಾಗಾದರೆ ಹೇಳಿ, ಇಷ್ಟು ದಿವಸಗಳಿಗೆ 22-23 ದಿವಸ ನಿರಂತರವಾಗಿ ಯುದ್ಧ ಆಗ್ತಿದೆಯಲ್ಲ, ರೈಟ್ ನಾವು ಇಷ್ಟು ದಿವಸ ಆದಮೇಲೆ ಯುದ್ಧದ ಸಾಮರ್ಥ್ಯ 2-3 ರಾಷ್ಟ್ರಗಳನ್ನು ಕಂಪೇರ್ ಮಾಡಿದ್ರೆ ಹೆಂಗಿದೆ ರೈಟ್ ನಾವು ಸಿಚುವೇಶನ್? ನೋಡಿ, ಯುದ್ಧದಲ್ಲಿ ಮಿಲಿಟ್ರಿಲಿ ನೀವು ಅಮೇರಿಕನ್ ಸೋಲ್ಸೋಕ್ಕಾಗಲ್ಲ. ಒಂದು ತಿಳ್ಕೊಳ್ಳಿ, ಜಗತ್ತಲ್ಲಿ ಯಾವುದೇ ವಿಧವಾದ ದೇಶನೂ ಅಮೇರಿಕಾನ ಒಂದೇ ಸಲ ಸೋಲಿಸ್ತೀವಿ ಮಿಲಿಟ್ರಿಲಿ ಅಂತ ಯಾರು ಹೇಳೋಕ್ಕಾಗಲ್ಲ. ಅದು ಹೇಳಿದ್ರೆ ತಪ್ಪು ಆಗುತ್ತೆ, ಬಿಕಾಸ್ ದೇ ಆರ್ ದಿ ವರ್ಲ್ಡ್ಸ್ ಮೋಸ್ಟ್ ಪವರ್ಫುಲ್ ಮಿಲಿಟ್ರಿ. ಬಟ್ ಇರಾನ್ ಮೇಲೆ ಏನಾಗ್ತಾ ಇದೆ ಅಂದರೆ, ಅವರು ಮಿಲಿಟ್ರಿಲಿ ಅವರು ಗೆಲ್ತಾ ಇದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ದೇ ಆರ್ ಎಕನಾಮಿಕಲಿ ದೇ ಆರ್ ವಿನ್ನಿಂಗ್. ಸೊ ಎಲ್ಲಿ ಹರ್ಟ್ ಮಾಡಬೇಕು ಜನಕ್ಕೆ ಅಲ್ಲಿ ಹರ್ಟ್ ಗುದ್ದುತ್ತಾ ಇದ್ದಾರೆ. ಪ್ರಾಬಬ್ಲಿ ವೆಪನ್ ಇಂದ ಗುದ್ದೇ ಇರ್ಬೋದು, ಹೌದು. ಬಟ್ ನೋಡಿ, ಅವ್ರೇನು ಜನದ ಮೇಲೆ ಅವ್ರ ಆಯಿಲ್ ಇನ್ಫ್ರಾಸ್ಟ್ರಕ್ಚರ್ಗಳು ಹೊಡಿತಾರೆ, ಡಿಸ್ಯಾಲಿನೇಷನ್ ಪ್ಲಾಂಟ್ಗೆ ಹೊಡಿತಾರೆ. ಅಂದರೆ ನೀರು ಅವ್ರಿಗೆ ಈ ಕುವೈತ್, ಬ್ಯಾರಿನ್ನು ಅಲ್ಲೆಲ್ಲ ನೀರು ಸಿಗಲ್ಲ. ನೀರು ಈಸ್ ಕಾಸ್ಟ್ಲಿಯರ್ ದೆನ್ ಪೆಟ್ರೋಲ್. ಸೊ ಅವ್ರು ಏನು ಮಾಡ್ತಾರೆ, ಸಮುದ್ರದ ನೀರನ್ನ ಡಿಸ್ಟಿಲ್ ಮಾಡಿ ಕುಡಿಯೋ ನೀರಾಗಿ ಯೂಸ್ ಮಾಡ್ತಾರೆ. ಸೊ ಆ ಡಿಸ್ಯಾಲಿನೇಷನ್ ಪ್ಲಾಂಟ್ ಇಸ್ ವೆರಿ ಬಿಗ್. ಒಂದೊಂದು ಪ್ಲಾಂಟ್ನು ಹೊಡಿತಾ ಇದ್ದಾರೆ, ಡಿಸ್ಯಾಲಿನೇಷನ್ ಪ್ಲಾಂಟ್, ಅರಾಬ್ಗಾಗಲಿ ಇದಾಗಲಿ. ಅವಾಗ ಕುಡಿಯೋ ನೀರು ಹಾಹಾಕಾರ ಸ್ಟಾರ್ಟ್ ಆಗಿಬಿಟ್ಟಿದೆ ಅವ್ರಿಗೆ. ಸೊ ಕುಡಿಯೋ ನೀರಿನ ಪ್ಲ್ಯಾಂಟು, ಆಯಿಲ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರು, ಸ್ಟ್ರೈಟ್ ಆಫ್ ಹಾರ್ಮೋಸ್ ಹೋಗಿರೋದ್ರಿಂದ ಅವ್ರು ಯಾವ ತರಕಾರಿ ಬೆಳೆಯಲ್ಲ, ಎಲ್ಲ ಇಂಡಿಯಾದಿಂದ ಹೋಗ್ಬೇಕಾಗಿತ್ತು. ಸೊ ಇಂಡಿಯಾಯಿಂದ ಯಾವ ತರಕಾರಿನೂ ಹೋಗ್ತಾ ಇಲ್ಲ. ಇಲ್ಲಿ ರೆಫ್ರಿಜರೇಷನ್ ವರ್ಕ್ ಮಾಡೋಕ್ಕೆ ಬೇಕಾಗಿರುವಂಥ ಕೆಮಿಕಲ್ಸು ಅಲ್ಲಿಂದನೇ ಬರಬೇಕು. ಅಯ್ಯೋ, ಸಲ್ಫರ್ ಪ್ರಾಬ್ಲಮ್ ಆಗ್ತಾ ಇದೆ, ನೈಟ್ರೋಜನ್ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ಈ ಕಡೆ ಶಿಪ್ಸ್ಗಳು ಯಾವುದು ಮೂವ್ ಆಗ್ತಿಲ್ಲ, ಅವ್ರಿಗೆ ಕರೆಕ್ಟಾಗಿ ತರಕಾರಿ ಹೋಗ್ತಿಲ್ಲ. ಅಲ್ಲಿ ಹೋದ್ರೆ ಯಾವ ಒಂದಕ್ಕೊಂದು ಇನ್ಫ್ಲೇಷನ್ ಸಿಕ್ಕಾಪಟ್ಟೆ ಆಗ್ಬಿಟ್ಟಿದೆ. ನೀರು, ತರಕಾರಿ, ಬೇಸಿಕ್ಸೇ ಸಿಗ್ತಾ. ಆಯಿಲ್ ಇಟ್ಕೊಂಡು ಏನು ಮಾಡ್ತಾರೆ ಅವರು, ತುಂಬ ಆಯಿಲ್ ತುಂಬಿಸ್ಕೊಂಡು ಏನು ಮಾಡ್ತಾರೆ, ಆಯಿಲ್ ಹೋಗೋಕ್ಕೂ ಜಾಗ ಇಲ್ಲ, ದುಡ್ಡಿದೆ ಅವ್ರ ಹತ್ರ. ಇವತ್ತು ತಿನ್ನಕ್ಕೆ ಅನ್ನ ಇಲ್ಲ, ನೀರಿಲ್ಲ. ಖಂಡಿತ ದುಡ್ಡಿದೆ ಅವ್ರ ಹತ್ರ. ಸರ್, UAE ಅಂದಾಗ ನಾವು ಆಗಲೇ ಮಾತಾಡ್ತಿದ್ದ ಹಾಗೇನೆ, ಈಗ ಮಿಲಿಟ್ರಿ ಫೋರ್ಸ್ ಅಂದರೆ ಸಂಬಡಿ, ಈಗೇನೋ ಅದು ಔಟ್ಸೋರ್ಸಿಂಗ್ ಕೊಟ್ಬಿಟ್ಟಿದ್ರು, ಅವ್ರ ಅಭಿವೃದ್ಧಿ ಬಗ್ಗೆ ಮಾತ್ರ ಫೋಕಸ್ ಮಾಡಿದ್ದು. ಬಟ್ ಅಮೆರಿಕದ ರಾಯಭಾರಿ ಕಚೇರಿಗಳನ್ನು ನೀವು ಹೇಳ್ದಂಗೆ ಏನೇನು ಉಡೀಸ್ ಮಾಡಬೇಕು ಅದನ್ನೆಲ್ಲ ಪ್ಲ್ಯಾನ್ ಮಾಡಿ ಇರಾನ್ ಹೊಡಿತಿದ್ದಾಗ UAE
ನಿಲುವೇನಾಗಿದೆ ಈಗ ಅವ್ರ ಯೋಚನೆಗಳು ಹೆಂಗಾಗಿದೆ? ಈಗ ಅವರು ಬೇರೆ ಥರ ಯೋಚನೆ ಮಾಡ್ತಾ ಇದ್ದಾರೆ. ಯಾಕೆ ಅಂದರೆ ಅಮೇರಿಕಾದವರು ಪ್ರಾಬಬ್ಲಿ ಏರ್ ಡಿಫೆನ್ಸ್ ಸಿಸ್ಟಮ್ ಎಲ್ಲ ಅಂತ ಸ್ಟ್ರಾಂಗ್ ಆಗಿ ಇಟ್ಟಿರಲಿಲ್ವೇನೋ UAEಲೆಲ್ಲ. ಯಾಕಂದರೆ ಅವ್ರದ್ದೆಲ್ಲ ಐರನ್ ಡೋಮು, ಐರನ್ ಬೀಮು, ಅದು ಇದು ಎಲ್ಲ ಇಸ್ರೇಲ್ ಮೇಲೆ ಕಾನ್ಸಂಟ್ರೇಷನ್ ಜಾಸ್ತಿ ಇತ್ತೇ ಹೊತ್ತು UAEಲಿ ಯಾವುದು ಸರಿಯಾಗಿ ಕೆಲಸ ಮಾಡಿಲ್ಲ, ಕುವೈಟಲ್ಲಿ ಕೆಲಸ ಮಾಡಿಲ್ಲ, ಬ್ಯಾರಿನಲ್ಲಿ ಕೆಲಸ ಮಾಡಿಲ್ಲ. ಅಫ್ಕೋರ್ಸ್ ನಾವು ಕೆಲಸ ಮಾಡಿಲ್ಲ ಅನ್ನೋಕ್ಕಿಂತ ದ ಟೆಕ್ನಾಲಜಿ ವಾಟ್ ಇರಾನ್ ಈಸ್ ಹ್ಯಾವಿಂಗ್ ಈಸ್ ಫಾರ್ ಸುಪೀರಿಯರ್ ದೆನ್ ವಾಟ್ ದಿ ಏರ್ ಡಿಫೆನ್ಸ್ ಸಿಸ್ಟಮ್ ಇವ್ರು ಇಟ್ಟಿರೋದ್ರಿಂದ. ಕರೆಕ್ಟ್. ಸೊ ಈಗ ನೋಡಿ ದುಬೈಗೆ ಇಟ್ ಡಸಂಟ್ ಹ್ಯಾವ್ ಎನಿ ಆಯಿಲ್ ಇನ್ಫ್ರಾಸ್ಟ್ರಕ್ಚರ್ ಬಿಕಾಸ್ ದುಬೈ ಡಸಂಟ್ ಹ್ಯಾವ್ ಎನಿ ಆಯಿಲ್. ದೇರ್ ಉತ್ಪಾದನೆ ಇಸ್ ಓನ್ಲಿ 2% ಆಫ್ ದೇರ್ GDP. ಅಷ್ಟೇ ಆಯಿಲ್ ಇರೋದು ಅವ್ರ ಹತ್ರ. ಬಟ್ ಅವ್ರಿಗಿದ್ದೇನು ಟೂರಿಸ್ಟು, ಅವ್ರಿಗಿದ್ದೇನು ರಿಯಲ್ ಎಸ್ಟೇಟ್, ಅವ್ರಿಗಿದ್ದೇನು ಬ್ಯಾಂಕಿಂಗ್ ಸೆಕ್ಟರ್ಸು. ದೀಸ್ ಆರ್ ದಿ ಕಮರ್ಷಿಯಲ್ ಹಬ್ಸ್. ಇಡೀ ವರ್ಲ್ಡ್ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಏರೋಪ್ಲೇನು ಥ್ರೂ ದುಬೈಯಿಂದನೇ ಹೋಗ್ಬೇಕಾಗಿತ್ತು. ಸೊ ಇದೇ ಅವ್ರಿಗೆ ಇದ್ದಿದ್ದಂಥ ಭಾಳ ದೊಡ್ಡದು ಆದಾಯ. ಈಗ ಅವ್ರು ಏರ್ಪೋರ್ಟ್ ಹೊಡೆದ್ರು, ಅವ್ರ ಪಾಮ್ ಜುಮೇರಾ ಹೊಡೆದ್ರು, ಬುರ್ಜ್ ಖಲೀಫಾ ಹತ್ರ ಹೊಡೆದ್ರು. ಈಗ ಏನಾಗ್ತಾ ಇದೆ, ಜನಕ್ಕೆ ಅಲ್ಲೋಗಿ ಇನ್ವೆಸ್ಟ್ ಮಾಡ್ಬೇಕೇನಪ್ಪ, ಸೇಫ್ ಹೇವನ್ ಪ್ಲೇಸ್ ಅಂತ ಹೇಳ್ತಾ ಇದ್ರು. ಈಗ ಅಲ್ಲೋಗಿ ಇನ್ವೆಸ್ಟ್ ಮಾಡಿ ನಾವೇನು ಮಾಡೋಣ, ಈ ಥರ ಅವ್ರಿಗೆ ಒಂದು ಗ್ಯಾರಂಟಿ ಇಲ್ಲ, ಸೆಕ್ಯೂರಿಟಿನೇ ಇಲ್ಲ ಅನ್ನೋ ಒಂದು ಮನಸ್ಥಿತಿಗೆ ತಂದ್ಬಿಟ್ರು ಜಗತ್ತನ್ನ. ಸೊ ಏನಾಯ್ತು, ದುಬೈ ಈಗ ಎಷ್ಟು ಗ್ರೋತ್ ಆಗ್ತಾ ಇದೆಯೋ ಅರ್ಧಕ್ಕರ್ಧ ಜನ ವಾಪಸ್ ಬರೋಕ್ಕೆ ಶುರುವಾಗ್ಬಿಡ್ತಾರೆ ಈಗ. ಯಾಕಂದ್ರೆ ಅಲ್ಲಿ ಗ್ಯಾರಂಟಿ ಸೆಕ್ಯೂರಿಟಿ ಇಲ್ಲ. ಈಗ ದುಬೈ ಬೇರೆ ಥರ ಯೋಚನೆ ಮಾಡ್ಬೇಕಾಗುತ್ತೆ. ಇವ್ರೊಬ್ರನ್ನೇ ನಂಬ್ಕೊಂಡು ಕೂತ್ಕೋಬೇಕಾ, ಇಲ್ಲ ನಾವು ಡೆವಲಪ್ ಆಗ್ಬೇಕಾ, ನಾವೇನಾರು ಅಫ್ಕೋರ್ಸ್ ಅವರೇ ಮಾಡ್ಕೊಳಕ್ ಹೋದ್ರೆ ಮತ್ತೆ ಡೆವಲಪ್ಮೆಂಟ್ಗಿಂತ ಅಭಿವೃದ್ಧಿಗಿಂತ ಜಾಸ್ತಿ ಮಿಸೈಲ್ಸ್ನ ಹಾಕೊಂಡು ಟ್ರೈನಿಂಗ್ ತಗೊಂಡು ಏರೋಪ್ಲೇನ್ ನೋಡ್ಕೋಬೇಕು ಅಂತ ಎಲ್ಲಾನು ಚೇಂಜ್ ಆಗುತ್ತೆ ಈಗ ಮತ್ತೆ ಅವ್ರಿಗೆ. ಇದುವರೆಗೂ ಅವ್ರು ಬರೀ ಅಭಿವೃದ್ಧಿ ಅಂದವ್ರೀಗ ಡಿಫೆನ್ಸ್ ಕಡೆ ದುಡ್ಡು ಹಾಕೊಂಡು ಕೂತ್ಕೋಬೇಕಾಯ್ತು. ಯುರೋಪಿನ ಸ್ಥಿತಿನೂ ಅದೇ ಆಗಿದೆ ಈಗ. ಯಾಕಂದ್ರೆ ಯುರೋಪ್ ನೋಡ್ತಾ ಇದೆ ಇದು ಹೆಂಗೆ ಆಗ್ತಾ ಇದೆ ಅಂತ. ನಾಳೆ ದಿವಸ ನಮ್ಮ ಮೇಲೆ ರಷ್ಯಾ ಅಟ್ಯಾಕ್ ಮಾಡಿದ್ರೆ ಏನು ಮಾಡಂಗಿದ್ದಾರೆ ಇವರು ಅಮೆರಿಕಾದವ್ರು. ನಮ್ಗೆ ಇವತ್ತಿಲ್ಲಿ ಏನು ನಡೀತಾ ಇದೆ ವೆಸ್ಟ್ ಏಷ್ಯಾದಲ್ಲಿ ಅದೇ ಸ್ಥಿತಿ ನಮಗೂ ಆಗುತ್ತೆ, ನಾವು ಸರಿಗಿಲ್ದೆ ಹೋದ್ರೆ ಅನ್ನೋ ಒಂದು ಮನಸ್ಥಿತಿಗೆ ಅವರು ಬಂದ್ಬಿಟ್ಟಿದ್ದಾರೆ. ಈಗ ಹೆಂಗೆ ಅಂದ್ರೆ ಟ್ರಂಪ್ ಒಂದ್ ಕಡೆ ಬೈತಾ ಇದ್ದಾರೆ, ಒಬ್ರು ಬರಲಿಲ್ಲ ಸಪೋರ್ಟ್ಗೆ ಅಂತ. ಇವತ್ತೆಲ್ಲ ಬ್ರಿಟಿಷ್ ಅವರು ನಮ್ಮ ನೆಲೆ ಯೂಸ್ ಮಾಡ್ಕೊಳ್ಳಿ ಮಿಲಿಟರಿ ಪರ್ಪಸ್ಗೆ ಮಾತ್ರ ಅಂತ ಹೇಳಿದ್ದಾರೆ. ಫ್ರಾನ್ಸ್ ಅಂತೂ ನಾವು ಬರಲ್ಲ, ಸ್ಪೇನ್ ನಾವು ಇದಕ್ಕೆ ನಾವು ಎಂಟ್ರಿ ಆಗಲ್ಲ. ಯಾರಿಗೂ ಇದ್ರ ಉದ್ದೇಶ ಗೊತ್ತಿಲ್ಲ, ಇದ್ರದ್ದು ಸ್ಯಾಂಕ್ಟಿಟಿ ಆಫ್ ದ ವಾರ್ ಗೊತ್ತಿಲ್ಲ, ಈ ವಾರ್ ಯಾಕೆ ಮಾಡಿದ್ರು ಅಂತ ಗೊತ್ತಿಲ್ಲ. ಇವ್ರನ್ನೇನು ಹೇಳಿ ಕೇಳಿ ಅವ್ರು ವಾರ್ ಮಾಡಲಿಲ್ಲ. ಸೊ ಇವೆಲ್ಲ ಇದ್ದಾಗ ನೋಬಡಿ ವಾಂಟ್ಸ್ ಟು ಕಮ್ ಅಂಡ್ ಕೀಪ್ ದರ್ ಹ್ಯಾಂಡ್ಸ್ ಇನ್ ದಟ್. ಸೊ ಏನಾಗ್ತಾ ಇದೆ, ಅವ್ರು ಏನು ಹೇಳ್ತಾ ಇದ್ದಾರೆ, ನೀವು ಸ್ಟ್ರೈಟ್ ಆಫ್ ಹಾರ್ಮೋಸ್ ಎಲ್ಲ ಕ್ಲಿಯರ್ ಮಾಡಿ ನಿಮ್ಮ ಕಂಟ್ರೋಲಿಗೆ ತಗೊಳ್ಳಿ, ಅವಾಗ ನಾವು ಬರ್ತೀವಿ, ಬೇಕಾರೆ ಅಲ್ಲಿ ಇಲ್ಲಿ ಸಪೋರ್ಟ್ ಮಾಡೋಕ್ಕೆ ಹೊತ್ತು ಅಲ್ಲಿ ತನಕ ನಾವು ಬರೋಲ್ಲ ಅಂತ ಅವರು ಕೂತ್ಕೊಂಡಿದ್ದಾರೆ. ಹಾಗಾದ್ರೆ ಮೂರು ರಾಷ್ಟ್ರಗಳಿಗೆ, ಇತರ ರಾಷ್ಟ್ರಗಳಿಗೆ ಆಗ್ತಿರುವಂತ ಸಮಸ್ಯೆ ಅರಿವಿದೆಯಾ ಇಲ್ವಾ? ಖಂಡಿತ ಅರಿವಿದೆ. ಇರಾನ್ಗೆ ಅರಿವಿದ್ದಕ್ಕೇನೆ ಅವ್ರು ಹೊಡಿತಾ ಇರೋದು ಅದೇ ಜಾಗಕ್ಕೆ. ಫಸ್ಟ್ ಬರೇ ಮಿಲಿಟ್ರಿ ಅಂತ ಹೋದವರು ಇವತ್ತು ಮಿಲಿಟ್ರಿ ಚೇಂಜ್ ಮಾಡಿಬಿಟ್ರು. ಇವತ್ತು ನೋಡಿ ಡಿಗೋ ಗಾರ್ಸಿಯಾ ಅಂದ್ಬಿಟ್ಟು ಒಂದು ಐಲ್ಯಾಂಡ್ ವೇರ್ ದ ಬಾಂಬರ್ಸ್ ಹ್ಯಾಸ್ ಟು ಟೇಕಿಂಗ್ ಆಫ್, ಅದು ಮಾರಿಷಸ್ ಹತ್ರ ಎಲ್ಲ ಬರುತ್ತೆ. ಅದು 4000 ಕಿಲೋಮೀಟರ್, ಅದು ಬ್ರಿಟಿಷ್ ಕಾಲನಿ, ಅದು ಬ್ರಿಟಿಷ್ ಇದರಲ್ಲಿದೆ ವಶದಲ್ಲಿ. ಆ ಡಿಗೋ ಗಾರ್ಸಿಯಾ ಅವ್ರು ಕೊಟ್ಟಿರಲಿಲ್ಲ, 12 ದಿವಸದಿಂದ ಕೊಟ್ಟಿದ್ರು 2025. ಈಗ ಡಿಗೋ ಗಾರ್ಸಿಯಾನು ಕೊಟ್ಟಿದ್ದಾರೆ. ಟುಡೇ ಮಿಸೈಲ್ ಹ್ಯಾಸ್ ಗಾನ್ ಅಂಡ್ ರೀಚ್ ಡಿಗೋ ಗಾರ್ಸಿಯಾ, ಬಟ್ ಇಂಟರ್ಸೆಪ್ಟ್ ಮಾಡಿದ್ದಾರೆ. ಬಟ್ ಸ್ಟಿಲ್ ದ ಮಿಸೈಲ್ ಹ್ಯಾಸ್ ರೀಚ್ಡ್. ನಮ್ಮ ಹತ್ರ ಏನಿತ್ತು ಮಾಹಿತಿ, 2000 ಕಿಲೋಮೀಟರ್ ತನಕನೇ ಇತ್ತು. ಇವ್ರ ಮಿಸೈಲ್ ಇಲ್ಲ, 4000 ಕಿಲೋಮೀಟರ್ಗೆ ಹೋಗ್ತಾ ಇದೆ ಮಿಸೈಲ್. ಅಂದ್ರೆ ಇವ್ರು ಏನೇನು ಟೆಕ್ನಾಲಜಿ ಡೆವಲಪ್ ಮಾಡ್ಕೊಂಡಿದ್ದಾರೆ. ಇಷ್ಟೊಂದು ಸ್ಯಾಂಕ್ಷನ್ಸ್ ಅಲ್ಲಿ ಇದ್ರೂ ಇವ್ರು ಯಾವ ಥರ ಟೆಕ್ನಾಲಜಿ ಡೆವಲಪ್ ಮಾಡಿದ್ದಾರೆ. ಸರ್, ಇರಾನು ಇಚ್ಛಾಶಕ್ತಿ ಇರ್ಬೋದು, ಬ್ಯಾಕ್ಗ್ರೌಂಡಲ್ಲಿ ಏನೇ ಪ್ರಿಪರೇಷನ್ ಇರ್ಬೋದು, ಇರಾನ್ ಕೂಡ ಹಂತ ಹಂತವಾಗಿ ಕುಸಿತಾ ಇಲ್ವಾ? ಅಲ್ಲ, ಮಿಲಿಟ್ರಿಲಿ ಅವರು ಕುಸಿತಾ ಇದ್ದಾರೆ. ಸಿ ಈಗ ಏನಾಗ್ಬಿಟ್ಟಿದೆ, ಇರಾನ್ ಈಸ್ ನಾಟ್ ಟ್ರೈಯಿಂಗ್ ಟು ಡಿಫೀಟ್ ಅಮೆರಿಕಾ, ಇಟ್ ಈಸ್ ಪ್ಲೇಯಿಂಗ್ ಒಂದು ಅಟ್ರಿಷನ್ ವಾರ್ ಅಂತ ಕರೀತಾರೆ. ಅಂದರೆ ನಿನ್ನ ಹತ್ರ ಮಿಸೈಲ್ಸ್ಗಳನ್ನ ಕಮ್ಮಿ ಮಾಡೋದು ನನ್ನ ಉದ್ದೇಶ ಅಷ್ಟೇ. ನನ್ನ ಹತ್ರ ಒಂದು ಶಾಹಿದ್ 18 ಲಕ್ಷ ರೂಪಾಯಿ ಡ್ರೋನ್ ಹೊಡಿತೀನಿ, ನೀನೊಂದು 2 ಮಿಸೈಲ್ ಅದಕ್ಕೆ ಖರ್ಚು ಮಾಡು. ಒಂದೊಂದು ಮಿಸೈಲ್ ನಿನಗೇನಿಲ್ಲ ಅಂದರೂ 3 ಮಿಲಿಯನ್ನಿಂದ 4 ಮಿಲಿಯನ್ ಅಂದರೆ 30-40 ಕೋಟಿ. ಒಂದು ಡ್ರೋನ್ 18 ಲಕ್ಷ ರೂಪಾಯಿ ಹೊಡೆಯೋದು, 2 ಮಿಸೈಲ್ ಹೊಡ್ಸು ನೀನು. 2 ಮಿಸೈಲ್ ಹೊಡೆದ್ರೆ ನಿನ್ನ ಹತ್ರ ಏನು ಉಳಿಯುತ್ತೆ? ಮಿಸೈಲ್ಗಳು ಎಷ್ಟು ಅಂತ ತರ್ತೀಯ? 3 ಮಿಸೈಲ್ಸು, ಈ 2 ಮಿಸೈಲ್ಸ್ಗಳನ್ನ ನೀನು ಯೂಸ್ ಮಾಡ್ತಾ ಇದೀಯಾ. ಈ ಎವ್ರಿ ಮಿಸೈಲ್ ಇಸ್ ಕಾಸ್ಟಿಂಗ್ 40 to 50 crores. ಗ್ರೇಟ್ ಸ್ಟ್ರಾಟಜಿ ಸರ್. ಸೊ ನೀನು ಖರ್ಚು ಮಾಡ್ಕೊಂಡು ಎಷ್ಟಿದೆ ನಿನ್ನ ಹತ್ರ ಮಾಡೋಕ್ಕೆ? ಯು ಯೂಸ್ ದೋಸ್ ಮಿಸೈಲ್ಸ್ ನಮ್ಮ ಒಂದು ಡ್ರೋನ್ ಹೊಡಿಯೋಕ್ಕೆ. ಈ ಥರ ಮಾಡ್ತಾ ಇದ್ದಾರೆ. ರೈಟ್ ಸರ್. ಭಾರತ ಈ ಯುದ್ಧದ ಪರಿಸ್ಥಿತಿಯಲ್ಲಿ
ಭಾರತದ ಕೆಲವೊಂದು ಸಮಸ್ಯೆಗಳನ್ನು ಸರಿಯಾಗಿ ನಿಭಾಯಿಸ್ತಾ ಇದೆಯಾ? ಭಾರತ ಡಿಪ್ಲೊಮ್ಯಾಟಿಕಲಿ ಏನು ಮಾಡಬೇಕು ಮಾಡ್ತಾ ಇದೆ. ಅಲ್ಲಿಂದ ಒಂದು ಎರಡು ಹೆಂಗೋ ತರಿಸ್ಕೊಂಡು ತರಕ್ಕೆ ಏನೇನೋ ಪ್ರಯತ್ನ ಮಾಡ್ತಾ ಇದೆ. ಇರಾನ್ ಅವರು ಅದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಬಟ್ ಈ 22 ಏನೋ ಶಿಪ್ ಸಿಕ್ಕಾಕೊಂಡಿದೆಯಲ್ಲ, ಅಷ್ಟು ಬಂದ್ಬಿಟ್ರೆ ಭಾರತಕ್ಕೆ ಎಲ್ಲ ಸರಿ ಹೋಗ್ಬಿಡುತ್ತೆ ಅಂತಲ್ಲ. ಪ್ರಾಬಬ್ಲಿ ಇಟ್ ಈಸ್ ಓನ್ಲಿ ಟೆಂಪ್ರವರಿ, ಒಂದು 15 days 20 days ಅರೇಂಜ್ಮೆಂಟ್. ಅಲ್ಲಿ ಮತ್ತೆ ಉತ್ಪಾದನೆ ಆಗಬೇಕು, ಮತ್ತೆ ಆ ಸೈಕಲ್ ಸ್ಟಾರ್ಟ್ ಆಗಬೇಕು. ಆ ಸೈಕಲ್ ಸ್ಟಾರ್ಟ್ ಆಗದೆ ಹೋದರೆ ದೇ ಹ್ಯಾವ್ ಟು ಬಿಲೀವ್ ಆನ್ ರಷ್ಯನ್ಸು, ಆಸ್ಟ್ರೇಲಿಯನ್ಸು, ಆಫ್ರಿಕನ್ಸು ಎಲ್ಲ ಕಡೆ ಡೈವರ್ಟ್ ಮಾಡಿಕೊಂಡು ದೇ ಹ್ಯಾವ್ ಡನ್ ಇಟ್ ಆಲ್ರೆಡಿ. ಅಲ್ಲಿಂದ ಬರೋಕ್ಕೆ ಏನಾಗ್ತಾ ಇದೆ, ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್. ಕೆಲವು ಕಡೆ ಏನಾಗ್ತಾ ಇದೆ, ಸ್ಪಾಟ್ ಖರೀದಿ ಮಾಡ್ತಾ ಇದ್ದಾರೆ. ಅಂದರೆ ಏನಂದರೆ ಈ ಆಯಿಲ್ ತುಂಬ್ಕೊಂಡು ಬರ್ತಾ ಇರುತ್ತೆ, ಕೆಲವು ಶಿಪ್ಸ್ ರೆಡಿ ಇರುತ್ತೆ, ಅಲ್ಲಿ ಸ್ಪಾಟ್ ಪ್ರೈಸ್ ಅಂದರೆ ನೀವೊಂದು ಕೊಟ್ಟು ಅಲ್ಲೇ ಪರ್ಚೇಸ್ ಮಾಡಿ ತಗೊಳ್ಳೋದು. ಸೊ ಆ ಥರ ಮಾಡೋದ್ರಿಂದ ಕಾಸ್ಟ್ಲಿನೂ ಆಗ್ತಾ ಇದೆ. ಪ್ಲಸ್ ಈ ಅಲ್ಲಿಂದ ಬರೋ ಒಂದು ಡಿಸ್ಟೆನ್ಸ್ಗಳಿದಾವಲ್ಲ, ಇಟ್ ಈಸ್ ಟೂ ಲಾಂಗ್ ಅ ಡಿಸ್ಟೆನ್ಸ್. ಸೊ ಆ ಥರನೂ ತಗೋತಾ ಇದೆ. ಪ್ಲಸ್ ರಿಫೈನರೀಸು ಚಾಲೆಂಜ್ ಇರುತ್ತೆ. ಈಗ ಆ ಆಯಿಲ್ಗೆ ರಿಫೈನ್ ಮಾಡೋವಂಥ ಒಂದು ಸೆಟಪ್ ಆಗಿರುತ್ತೆ. ಸಡನ್ನಾಗಿ ವೆನಿಜುಲಾ ಆಯಿಲ್ಲು, ರಷ್ಯನ್ ಆಯಿಲ್ಲು, ಆಸ್ಟ್ರೇಲಿಯಾ ಆಯಿಲ್ಲು, ಈ ಥರ ಎಲ್ಲ ರಿಫೈನರೀಸ್ ಚೇಂಜ್ ಮಾಡ್ಬೇಕಾದ್ರೆ ಅದ್ರ ಮೇಲೂ ಒತ್ತಡ, ಕಾಸ್ಟು, ಭಾಳನೇ ಫ್ಯಾಕ್ಟರ್ಸ್ ಕೌಂಟ್ ಆಗುತ್ತೆ ಅದರಲ್ಲಿ. ಒಳ್ಳೆ ವಿಚಾರ ನೀವೇನು ಹೇಳಿದ್ದು ಅಂದ್ರೆ ಸರ್, ನೈಸ್. ಆ 22 ಹಡಗ್ ಬಂತು ಅಂದ ತಕ್ಷಣ ಸಮಸ್ಯೆ ಸಾರ್ಟ್ ಔಟ್ ಆಯ್ತು ಅಂತಲ್ಲ, ಆ ಸೈಕಲ್ ಸ್ಟಾರ್ಟ್ ಆಗ್ಬೇಕು ಅಂದ್ರೆ ಸೈಕಲ್ ಸ್ಟಾರ್ಟ್ ಆಗಬೇಕು. ಹೆಂಗೆ ಸರ್ ಇದು? ಆ ಸೈಕಲ್ ಸ್ಟಾರ್ಟ್ ಆಗಿದ್ರೇನೆ ತಾನೆ 22 ದಿವಸ. ಈಗ 2 ಶಿಪ್ ಬಂತು, ಯಾವುದು ಶಿವಾಲಿಕ್, ನಂದಾದೇವಿ ಬಂತು, 96,000 ಟನ್ ಬಂತು. 96,000 ಟನ್ನಲ್ಲಿ 26,000 ಟನ್ ನಿಮ್ಮ ದಾವಣಗೆರೆಗೆ ಬಂತು. ಅಂದರೆ ಅದು ಒಂದು ದಿವಸಕ್ಕೆ ಅದು ಆಗ್ತಿದ್ದದು LPG. ಸೊ ಅದು 2 ಬಂದ ತಕ್ಷಣ ನಮ್ಮದು ಪ್ರಾಬ್ಲಮ್ ಸಾಲ್ವ್. ಅದು ಒಂದು ದಿವಸಕ್ಕೆ ಆಗೋ ಅಷ್ಟು ಪ್ರಾಬ್ಲಮ್ ಸಾಲ್ವ್ ಮಾಡುತ್ತೆ ಅಷ್ಟೇ. ಬಟ್ ಇಲ್ಲಿರೋ ಪ್ರಾಬ್ಲಮ್ ಸಾಲ್ವ್ ಆಗೋದು ಹೆಂಗೆ? ಜೊತೆಲಿ ಈಗ PNGದೇನೋ ಬರ್ತಾ ಇದೆ, 1.5-2 ಕೋಟಿ ಇರ್ಬೋದೇನೋ PNG ಕನೆಕ್ಷನ್ ಇಂಡಿಯಾದಲ್ಲಿ. ಅಂದರೆ ಪೈಪ್ ಕನೆಕ್ಷನ್ಸ್ ನೋಡಿರ್ಬೋದು. ದಟ್ ಈಸ್ ನಾಟ್ LPG, ಅದು ಮೀಥೇನ್ ಗ್ಯಾಸ್ ಬರುತ್ತೆ. ದಟ್ ಕಮ್ಸ್ ಫ್ರಮ್ ನ್ಯಾಚುರಲ್ ಗ್ಯಾಸ್. ಅದು ಏನಕ್ಕೆ ಮೀಥೇನ್ ಗ್ಯಾಸ್ ಯೂಸ್ ಮಾಡ್ತಾರೆ ಅಂದರೆ, ಪೈಪಲ್ಲಿ ಎಲ್ಲರೂ ಲೀಕೇಜ್ ಆದರೆ, ನೀವು LPG ಆದರೆ ಸ್ವಲ್ಪ ಹೆವಿ ಇರುತ್ತೆ, ಅಲ್ಲೇ ಕೂತ್ಕೊಂಡ್ಬಿಡುತ್ತೆ. ಬಟ್ ಇದಾದರೆ ಸ್ಪ್ರೆಡ್ ಆಗ್ಬಿಡುತ್ತೆ. ವೆರಿ ಲೈಟ್ ಗ್ಯಾಸು, ಏನು ಹಾನಿ ಆಗಲ್ಲ ಸುತ್ತಮುತ್ತಲು ಏರಿಯಾದಲ್ಲಿ. ಆಮೇಲೆ ಈಸಿ ಫ್ಲೋ ಇರುತ್ತೆ, ಮನೆಗಳಿಗೂ ಬೇಗ ರೀಚ್ ಆಗುತ್ತೆ. ಸೊ ಆ ಥರ PNGನೂ ಭಾಳ ಕನೆಕ್ಷನ್ಸ್ ಇದೆ ಇಂಡಿಯಾದಲ್ಲಿ. ಈ PNGನೂ ನಿಲ್ತು ಅಂದರೆ ದೇ ಆಲ್ಸೋ ಕಮ್ ಬ್ಯಾಕ್ ಟು LPGನೋ ಅದಕ್ಕೆ ಹುಡ್ಕಕ್ಕೆ ಶುರು ಮಾಡ್ತಾರೆ. ಈ ಥರ ಹಾಕಾರ ಸ್ಟಾರ್ಟ್ ಆಗುತ್ತೆ. ಸೊ ನಾನು ಹೇಳ್ತಾ ಇದ್ದೀನಿ, ಇಟ್ಸ್ ನಾಟ್ ಒನ್ ಎಫೆಕ್ಟ್, ದೆರ್ ಇಸ್ ಮಲ್ಟಿಪಲ್ ಎಫೆಕ್ಟ್ಸ್. ಸೊ ಈ ಯುದ್ಧ ನಿಲ್ಲಬೇಕು ಅಂದರೆ ನನಗನ್ಸುತ್ತೆ ಪ್ರಾಬಬ್ಲಿ ಅಮೆರಿಕನ್ ಜನಗಳೇ ಒತ್ತಡ ಹಾಕಿ ನಿಲ್ಲಿಸ್ಬೇಕು ಅಂತ ನನ್ನ ಒಂದು ಅಭಿಪ್ರಾಯ. ಸರ್, ಇಂಥ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಯುದ್ಧದ ಪೂರ್ವದಲ್ಲಿ ಇಸ್ರೇಲ್ಗೆ ಹೋಗಿ ಬಂದರು ಅಂದಾಗ ಕೆಲವೊಂದು ರಾಜಕೀಯ ಹೇಳಿಕೆಗಳು ಬರುತ್ತೆ. ಅದರ ಬಗ್ಗೆ ನಾನು ಉಲ್ಲೇಖ ಮಾಡ್ತಾ ಇದ್ದೀನಿ. ದೇಶದಲ್ಲಿ ಕಾಂಗ್ರೆಸ್ನ ಕೆಲ ದೊಡ್ಡ ನಾಯಕರು ನರೇಂದ್ರ ಮೋದಿಗೆ ಇಸ್ರೇಲ್ ಅಧ್ಯಕ್ಷರು ಹೇಳದೇ ಇರ್ತಾರೆ, ಮಾಹಿತಿ ಕೊಡದೇ ಇರ್ತಾರೆ, ನರೇಂದ್ರ ಮೋದಿಗೆ ಗೊತ್ತಿತ್ತು ಅಂತ. ನರೇಂದ್ರ ಮೋದಿ ಅವರಿಗೆ ಹೇಳಿರ್ಬೋದು, ದೇ ಮೈಟ್ ಹ್ಯಾವ್ ಗಿವನ್ ಹಿಮ್ ಅ ಫೀಲರ್. ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು. ಈ ತರ ನಮ್ಗೆ ಪ್ರಾಬ್ಲಮ್ ಇದೆ, ನಮ್ಮ ದೇಶದ ರಕ್ಷಣೆಗೆ ನಾವು ಕೆಲವು ರೆಡಿ ಮಾಡ್ಕೋತಾ ಇದೀವಿ, ನಾವು ಹೇಗೆ ರಕ್ಷಣೆ ಮಾಡ್ಕೊಳ್ಳೋದು, ಮುಂದೆ ನಮ್ಗೆ ಈ ತರ ಪ್ರಾಬ್ಲಮ್ ಮೇಲಿನ ಮೇಲೆ ಆಗ್ತಾನೆ ಇದೆ. ಸೊ ಅದಕ್ಕೆ ಬೇಕಾಗಿರೋ ಕೆಲವು ಸೂಕ್ತವಾದ ಕ್ರಮಗಳನ್ನ ನಾವು ತಗೋತಾ ಇದೀವಿ ಅಂತ ಹೇಳಿರ್ಬೋದು. ಈ ಬಾಂಬೆ ಹಾಕ್ತೀನಿ, ಈ ಮಿಸೈಲ್ ಹಾಕ್ತೀನಿ, ಈ ಕಮ್ಯುನಿನಿ ನೋಡಿತೀನಿ, ಇಂಥ ದಿವಸ ಈ 48 ಜನ ಕೂತ್ಕೋತಾರೆ, ಮಿಲ್ಟ್ರಿಲಿ ಹಿಂಗೆ ಕೂತ್ಕೋತಾರೆ, ನಾವು 200 ಫ್ಲೈಟ್ ತಗೊಂಡೋಗಿ ಹೊಡಿತೀವಿ, ಅದೆಲ್ಲ ಹೇಳಿರಲ್ಲ. ಪ್ರಾಬಬ್ಲಿ ನಮ್ಮ ದೇಶದ ಸುರಕ್ಷತೆಗೆ ನಾವೇನು ಮಾಡ್ಕೋಬೇಕು, ಮಾಡಬೇಕು ಇನ್ನೊಂದು ದಿವಸ 2 ದಿವಸದಲ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೀವಿ ಅಂತ ಹೇಳಿರ್ಬೋದು. ದಟ್ ಈಸ್ ಹೌ ದಿ ಡಿಪ್ಲೊಮೆಸಿ ವರ್ಕ್ಸ್. ಈವನ್ ನಮ್ಮ ದೇಶಕ್ಕೆ ಯಾರೇ ಬಂದು ನಾವು ಆಪರೇಷನ್ ಸಿಂಧೂರ ಬೆಳಿಗ್ಗೆ ಮಾಡ್ತೀವಿ ಅಂತ ಪುತಿನ್ ಬಂದರು ಅಂತ ಇಟ್ಕೊಳ್ಳಿ, ಹೇಳಿರ್ಬೋದು ನಮ್ಗೆ ಈ ಥರ ತೊಂದರೆ ಆಗಿದೆ, ನಾವು ಒಂದು ಕಲಿಸ್ಬೇಕು ಅಂತ ಅನ್ಕೊಂಡಿದೀವಿ ಅಂತ ಹೇಳಿರ್ಬೋದು. ಇಲ್ಲ ಅಂತ ತಪ್ಪು ಅಂತಾನು ಹೇಳಕ್ಕಾಗಲ್ಲ. ಪ್ರಾಬಬ್ಲಿ ದಟ್ ಈಸ್ ದ ಕಾನ್ಫಿಡೆನ್ಸ್ ದೇ ಬಿಲ್ಡ್ ಅಪ್ ವಿತ್ ದಿ ಅದರ್ ನೇಷನ್ಸ್. ಹೇಳ್ದೇನೆ ಮಾಡಿದ್ರು ಒಂದು ಕಾನ್ಫಿಡೆನ್ಸ್, ನಾನು ಇದ್ನಲ್ಲಪ್ಪ 2 ದಿವಸದಿಂದ ಏನು ಹೇಳಲೇ ಇಲ್ಲ ಅನ್ನೋ ಒಂದು ಪ್ರಾಬಬ್ಲಿ ಒಂದು ಜಸ್ಟ್ ಎ ಫೀಲರ್ ಕೊಟ್ಟಿರ್ಬೋದು. ಈ ಥರ ನಮ್ಮ ದೇಶದ ಸುರಕ್ಷತೆಗೆ ನಾವು ಏನು ಮಾಡ್ತೀವಿ ಅಂದಾಗ ಯಾವ ದೇಶದ ಪ್ರಧಾನಿ ಹೋಗಿ ಸುರಕ್ಷತೆ ನೀವು ಮಾಡ್ಕೋಬೇಡಿ ಅಂತ ಹೇಳೋಕ್ಕಾಗತ್ತೆ? ಖಂಡಿತ ಮಾಡ್ಕೊಳ್ಳಿ. ಜಾಸ್ತಿ ಇದು ಹೋಗದೆ ಇರೋಂಗೆ, ಗ್ಲೋಬಲ್ ಎಕನಾಮಿ ಎಫೆಕ್ಟ್ ಆಗದೆ ಇರೋಂಗೆ, ಬೇರೆ ದೇಶಗಳಿಗೆ ಯಾವುದು ಎಫೆಕ್ಟ್ ಆಗದೆ ಇರೋಂಗೆ ಮಾಡ್ಕೊಳ್ಳಿ ಅಂತ ಹೇಳಿರ್ಬೋದು. ಯುದ್ಧ ನಿಲ್ಲೋದು ಕೂಡ ಡೊನಾಲ್ಡ್ ಟ್ರಂಪ್ ಮನಸ್ಥಿತಿ ಮೇಲೆ ಡಿಪೆಂಡ್ ಆಗಿದೆಯಾ ಸರ್?
ಖಂಡಿತ ಈಗ ಯುದ್ಧ ನಿಲ್ಲೋದು ಇದೆ ಏನರಲ್ಲಿ. ಆದರೆ ಕಾರ್ಗ್ ಐಲ್ಯಾಂಡಲ್ಲಿ ಅಕ್ಯುಪೈ ಆದರೆ ಯುದ್ಧ ನಿಲ್ಲಿಸ್ತಾರ ಗೊತ್ತಿಲ್ಲ. ಸ್ಟ್ರೈಟ್ ಆಫ್ ಹಾರ್ಮೋಸ್ ಓಪನ್ ಆಗಿಬಿಟ್ರೆ ಯುದ್ಧ ನಿಂತೋಗುತ್ತಾ ಗೊತ್ತಿಲ್ಲ. ಯುರಾನಿಯಂ ಸಿಕ್ಬಿಟ್ರೆ ಕೈಯಲ್ಲಿ ಯುದ್ಧ ನಿಂತೋಗುತ್ತಾ ಗೊತ್ತಿಲ್ಲ. ರೆಜಿಮ್ ಚೇಂಜ್ ಅಂತ ಹೇಳಿದ್ರು, ರೆಜಿಮ್ ಚೇಂಜು ಸುಮಾರು ಆಯಿತು, ಅದು ನಡೀತಾನೆ ಇದೆ. ಇವ್ರು ಹೋದ್ರೆ ಇನ್ಯಾರು ಬರ್ತಾರೋ, ಮುಜ್ತಫಾ ಹೋದ್ರೆ ಇನ್ಯಾರು ಬರ್ತಾನೋ ಅದು ಗೊತ್ತಿಲ್ಲ. ಸೊ ಯಾವ ಮಟ್ಟದಲ್ಲಿ ನಾನು ಈ ಒಂದು ಅಚೀವ್ಮೆಂಟ್ ಮಾಡಿದೆ ಅಂತ ಆ ಡೊನಾಲ್ಡ್ ಟ್ರಂಪ್ಗೆ ಬರಬೇಕು ಮನಸ್ಸಿಗೆ. ಆ ಡೊನಾಲ್ಡ್ ಟ್ರಂಪ್ಗೆ ಮತ್ತು ಬೆಂಜಮಿನ್ ನೆಟನ್ಯಾಹುಗೆ ಯಾವಾಗ ಬರುತ್ತೋ ಗೊತ್ತಿಲ್ಲ. ಮಾತುಕತೆ ಮೂಲಕ ಬಗೆಹರಿಬೇಕು ಅಂದರೆ ಇರಾನ್ ವಿಲ್ ಬಿ ವೆರಿ ಕ್ಲಿಯರ್. ನೋಡಿ ಮತ್ತೆ ನಮಗೆ ಈ ಒಂದು ಆಗಿರುವಂಥ ಒಂದು ಏನಾಗಿದೆ ಈಗ ಪರಿಣಾಮ ಅದು ಮತ್ತೆ ರಿಪೀಟ್ ಆಗಬಾರ್ದು. ನಮ್ಮದು ಪೀಸ್ಫುಲ್ ದೇಶ ಆಗಿ ನಾವು ಹೆಂಗಿದೀವೋ ಹಂಗಿರೋಕ್ಕೆ ಬಿಟ್ಬಿಡ್ಬೇಕು. ನಮ್ಮದೇ ಆದ ಸಾವರ್ನಿಟಿ ಅಂದರೆ ನಮ್ಮದೇ ಆದ ಸಾರ್ವಭೌಮತ್ವ ನಮ್ಗೆ ಯಾರು ನಿರ್ದೇಶನ ಕೊಡದೇ ಇರಂಗೆ ಇರಬೇಕು. ಪ್ರಾಬಬ್ಲಿ ನ್ಯೂಕ್ಲಿಯರ್ ನೀವೇನು ಹೇಳ್ತಾ ಇದ್ದಾರೋ ಅದ್ರ ಬಗ್ಗೆ ನಾವು ಯೋಚನೆ ಮಾಡ್ತೀವಿ. ಹೊತ್ತು ನಮ್ಮ ದೇಶದ ರಕ್ಷಣೆಗೆ ಬೇಕಾಗಿರುವಂಥ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಆಗಲಿ, ನಮ್ಮ ದೇಶದ ಪರವಾಗಿ ಏನೇನು ಮಾಡ್ಕೋಬೇಕು ಸುರಕ್ಷಿತವಾಗಿರೋಕ್ಕೆ ನೀವು ಯಾರು ಹೇಳೋಕ್ಕೆ ಅಂತಲೂ ಹೇಳ್ಬೋದು. ಇದ್ರ ನಡುವೆ ಬೆಂಜಮಿನ್ ನೇತನ್ಯಾಹು ಇನ್ನಿಲ್ಲ ಅನ್ನುವಂಥ ಸುದ್ದಿ ಹರಿದಾಡುತ್ತೆ. ಪ್ರೂವ್ ಮಾಡೋಕೆ ಅವ್ರು ವಿಡಿಯೋ ಮಾಡಬೇಕಾಗತ್ತೆ. ಇದ್ರ ಬಗ್ಗೆ ಏನು ಹೇಳ್ತೀರಿ? ವಾರ್ ಅಂದಮೇಲೆ ಯಾವಾಗಲೂ ಈ ಥರ ನಡೀತಾನೆ ಇರುತ್ತೆ. ಈ ಥರ ಮಧ್ಯ ಸೋಷಲ್ ಮೀಡಿಯಾಗಳು, AI ಜನರೇಟೆಡ್ ವಿಡಿಯೋಸ್ಗಳು ಬರ್ತಾನೆ ಇರುತ್ತೆ. ಇದರಲ್ಲಿ ಯಾವುದು ನಿಜ ಯಾವುದು ಸುಳ್ಳು ಅಂತ ನಾವು ಇಲ್ಲಿಂದ ಕೂತ್ಕೊಂಡು ಹೇಳೋದು ಭಾಳನೇ ಕಷ್ಟ ಇದೆ. ಅನ್ಲೆಸ್ ಆ್ಯಂಡ್ ಅಂಟಿಲ್ ವಿ ಗೆಟ್ ಸಮಥಿಂಗ್ ಅಫಿಷಿಯಲ್ ನ್ಯೂಸ್ ಆನ್ ದಿ ಅಫಿಷಿಯಲ್ ಚಾನಲ್ಸ್ ಆನ್ ಕ್ರೆಡಿಬಲ್ ಸೋರ್ಸಸ್, ಅಂಟಿಲ್ ದೆನ್ ನಾವೇನು ಇದು ನಿಜಾನ ಸುಳ್ಳ ಅಂತ ಹೇಳಕ್ಕಾಗಲ್ಲ. ಇರಾನ್ ಮತ್ತು ಭಾರತದ ನಡುವಿನ ಸಂಬಂಧ ಹೆಂಗಿದೆ? ನಮ್ಮ ಇಬ್ರು ಸಂಬಂಧ ಚೆನ್ನಾಗೇ ಇದೆ. ಸೊ ನೋಡಿ ಅವರು ವಿ ಆರ್ ಇನ್ ಟಾಕಿಂಗ್ ಟರ್ಮ್ಸ್. ವಿ ಆರ್ ರಿಕ್ವೆಸ್ಟಿಂಗ್ ದಮ್ ಈ ಶಿಪ್ ಹಾನಿ ಮಾಡಬೇಡಿ, ಇದಕ್ಕೆ ಹಾನಿ ಮಾಡಬೇಡಿ, ಬಿಟ್ಬಿಡಿ. ಸೊ ದೇ ಆರ್ ಅಗ್ರೀಯಿಂಗ್ ಟು ಸಮ್ ಎಕ್ಸ್ಟೆಂಟ್. ಎಲ್ಲಾನು ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಬಿಕಾಸ್ ದೇರ್ ಆರ್ ಲಾಟ್ ಆಫ್ ಮೈನ್ಸ್ ಕೆಳಗಡೆ ಹಾಕಿರ್ತಾರೆ. ಮೈನ್ಸ್ ಯಾವುದಕ್ಕೆ ಯಾವ್ದು ಎಕ್ಸ್ಪ್ಲೋರ್ಡ್ ಆಗುತ್ತೋ, ಯಾವ ದಾರಿಲಿ ಇವ್ರನ್ನ ಕರ್ಕೊಂಬರ್ಬೇಕು, ಆ ಥರ ಎಲ್ಲ ಯೋಚನೆಗಳು ಅಲ್ಲಿ ಭಾಳನೇ ಚಾಲೆಂಜಸ್ ಇರುತ್ತೆ. ಈಗ ಪಾಕಿಸ್ತಾನಕ್ಕೆ ಬಿಟ್ಟಿದ್ದಾರೆ, ಚೈನಾಗೆ ಬಿಟ್ಟಿದ್ದಾರೆ, ಇಂಡಿಯಾಗೆ ಬಿಟ್ಟಿದ್ದಾರೆ. ಸೊ ದೇ ಹ್ಯಾವ್ ಟು ಟೇಕ್ ಸರ್ಟನ್ ರಿಸ್ಕ್ಸ್ ವೈಲ್ ಲಿವಿಂಗ್. ಅದೆಲ್ಲ ಯೋಚನೆ ಮಾಡಿ ಆ ವಿಂಡೋ ಕ್ಲಿಯರ್ ಇದೆಯಾ ಅಂತ ನೋಡಿ ಬಿಡ್ತಾ ಇರ್ಬೋದೇನೋ. ನಾನು ಹೇಳಿದ್ನಲ್ಲ, ಈ 22 ಬಂದ ತಕ್ಷಣ ನಿಲ್ತು ಅಂತಲ್ಲ, ಸೈಕಲ್ ಸ್ಟಾರ್ಟ್ ಆಗೋ ತನಕ ದೇರ್ ಈಸ್ ಆಲ್ವೇಸ್ ಎ ಚಾಲೆಂಜ್ ಫಾರ್ ಅಸ್. ಬಟ್ ಅಷ್ಟರಲ್ಲಿ ನಾವು ಎಲ್ಲೆಲ್ಲಿ ಔಟ್ಸೋರ್ಸ್ ಮಾಡೋಕ್ಕೆ ಡೈವರ್ಟ್ ಮಾಡಿದ್ದೀವೋ ಅದೆಲ್ಲ ಬರೋಕ್ಕೆ ಶುರುವಾದರೆ ಪ್ರಾಬಬ್ಲಿ ನಮ್ಮದೊಂದು ಆ ಒಂದು ಒತ್ತಡ ಕಮ್ಮಿ ಆಗ್ಬೋದು. ಬಟ್ ಇನ್ಫ್ಲೇಷನ್ ಅಂತೂ ಸ್ವಲ್ಪ ಖಂಡಿತ ರೈಸ್ ಆಗೇ ಆಗುತ್ತೆ. ಯಾಕಂದರೆ ಅಷ್ಟು ದೂರದಿಂದ ಬರ್ಬೇಕಾದ್ರೆ ಅಲ್ಲಿರೋ ಕಾಸ್ಟು. ಈಗ ರಷ್ಯಾ ಮೇ ಟೇಕ್ ಇದು ತೊಗೋಬೋದು. ಏನಂದರೆ ಬಿಕಾಸ್ ಸ್ಯಾಂಕ್ಷನ್ಸ್ ತೆಗ್ದಿರೋದ್ರಿಂದ ಸ್ವಲ್ಪ ಅವ್ರ ವ್ಯಾಲ್ಯೂ ಜಾಸ್ತಿ ಮಾಡ್ಕೋಬೋದು. ಯಾಕಂದರೆ ಅಲ್ಲಿನ ಆಯಿಲ್ ಕಮ್ಮಿ ಇಲ್ಲದೆ ಇರ್ಬೇಕಾದ್ರೆ ನಾವು ರಷ್ಯಾ ಇಸ್ ನಾಟ್ ವೆರಿ ರಿಚ್. ನಾವು ಅವರು ಒದ್ದಾಡ್ತಾ ಇದ್ದಾರೆ. ದಿಸ್ ಇಸ್ ದ ಟೈಮ್ ಫಾರ್ ದೆಮ್ ಟು ಮೇಕ್ ಮನಿ. ಈಗ ಇರಾನ್ಗೆ ಸ್ಯಾಂಕ್ಷನ್ ತೆಗ್ದಿದ್ದಾರೆ, ಆಯಿಲ್ ಕೊಡೋಕೆ ಶುರು ಮಾಡಲಿ, ಅವಾಗಾದರೂ ಸ್ಟ್ರೈಟ್ ಆಫ್ ಹಾರ್ಮೋಸ್ ಓಪನ್ ಮಾಡ್ಕೋತಾರೆ, ಅವಾಗಾದರೂ ಈ ಆಯಿಲ್ ಕ್ರೈಸಿಸ್ ಕಮ್ಮಿ ಆಗುತ್ತೆ, ನೀವು ಕೊಡೋಕೆ ಶುರು ಮಾಡಿ ಅಂತ ಇರಾನ್ಗೆ ಕೊಟ್ಟಿದ್ದಾರೆ, ಸ್ಯಾಂಕ್ಷನ್ ಫ್ರೀ ಮಾಡಿದ್ದಾರೆ. ಸೊ ಈ ಥರ ಇರಬೇಕಾದ್ರೆ ವೈ ದೇ ಆರ್ ಡೂಯಿಂಗ್ ದಿಸ್ ಅಂದರೆ ಪ್ರತಿಯೊಂದು ಆಯಿಲ್ ಎಕನಾಮಿ ತುಂಬ ವರ್ಷದಾಗಿ ಇಟ್ಟಾಗ್ತಾ ಇದೆ ಗ್ಲೋಬಲಿ. ಅದು ಯಾವಾಗ ಎನರ್ಜಿ ಎಕನಾಮಿ ಇಷ್ಟಾಗುತ್ತೋ ಪ್ರಾಬಬ್ಲಿ ಎಲ್ಲ ದೇಶಗಳು ಇದನ್ನು ಸಫರ್ ಆಗೇ ಆಗುತ್ತೆ. ಹೌದು, ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಪ್ರತಿಯೊಂದು ರಾಷ್ಟ್ರ ಕೂಡ ಈ ಯುದ್ಧದ ಪರಿಣಾಮವನ್ನು ಎದುರಿಸ್ತಿರೋದ್ರಿಂದಾಗಿ ಇತರ ಯಾವೆಲ್ಲ ದೇಶಗಳ ಪರಿಣಾಮವನ್ನು ಎದುರಿಸ್ತಿದ್ದಾವೆ, ಪ್ರಧಾನಿಯೋ ಅಧ್ಯಕ್ಷರೋ ಕೂತು ಮಾತುಕತೆಯನ್ನು ಮಾಡಿ ಈ 3 ದೇಶಗಳ ಜೊತೆ ಮಾತುಕತೆಯನ್ನು ಮಾಡಿ ಯುದ್ಧ ನಿಲ್ಸಕ್ಕೆ ಸಾಧ್ಯ ಇಲ್ವಾ? ಈ ಟ್ರಂಪ್ ಅನ್ನೋ ಮನಸ್ಥಿತಿ ಯಾರಿಗೂ ಅರ್ಥ ಆಗಲ್ಲ. ಈಸ್ ಅ ವೆರಿ ಈಗೋಸ್ಟಿಕ್ ಪರ್ಸನ್. ಅವ್ರಿಗೆ ಏನು ಯಾರು ಹೇಳಿದ್ರು ಅರ್ಥ ಆಗಲ್ಲ. ಇವತ್ತು ಫ್ರೆಂಡು ಅಂತಾನೆ ನಾಳೆ ಕಿತ್ತಾಡ್ತಾನೆ. ಇವತ್ತು ತಿರ್ಗಾ ಎಲಾನ್ ಮಸ್ಕ್ನೇ ಕರೆದುಬಿಟ್ಟು ನೀನು ಇದರಲ್ಲಿರೋ ಈ ವಾರ್ ಇದರಲ್ಲಿ ನಮ್ಮ ಡೈರೆಕ್ಷನ್ ಕೊಡು ಅಂತಾನೆ. ಸೊ ಅವ್ನಿಗೆ ಯಾರು ಫ್ರೆಂಡ್ಸ್ ಇಲ್ಲ, ಯಾರು ಎನಿಮೀಸ್ ಇಲ್ಲ. ಅವ್ನಿಗೆ ಬೇಕಾದಾಗ ಫ್ರೆಂಡು, ಬೇಕಾದಾಗ ಎನಿಮಿ. ಸೊ ಅದಕ್ಕೆ ಏನು ಒಂದು ನಿರ್ದಿಷ್ಟವಾದ ಒಂದು ಪಾಲಿಸಿ ಆಗಲಿ, ಈಸ್ ಎ ಬಿಸ್ನೆಸ್ ಮ್ಯಾನ್. ಫಾರ್ ಹಿಮ್ ಟು ಅಚೀವ್ ಯಾರ ಕಾಲಿಗೆ ಬೇಕಾದ್ರೂ ಬೀಳ್ತಾನೆ, ಯಾರ ಕಾಲು ಬೇಕಾದ್ರೂ ಎತ್ತುತ್ತಾನೆ, ಯಾರ ತಲೆ ಬೇಕಾದ್ರೂ ಎತ್ತುತ್ತಾನೆ. ಸೊ ಯಾರು ಟ್ರಂಪ್ ನಂಬ್ಕೊಂಡೋಗಿ ಮಾತುಕತೆ ಮಾಡೋರು ಯಾರೂ ಇಲ್ಲ. ಭಾರತದಲ್ಲಿ ಕಾಂಗ್ರೆಸ್ನ ಕೆಲವೊಂದು ಟೀಕೆ ಟಿಪ್ಪಣಿಗಳನ್ನು ನೋಡೋದಾದರೆ ವಿಶ್ವಗುರು ಅಲ್ವಾ ಪ್ರಧಾನಿ ನರೇಂದ್ರ ಮೋದಿ, ಹಾಗೆ ನೀವು ಉಲ್ಲೇಖ ಮಾಡ್ತಿರಲ್ಲ, ಯುದ್ಧವನ್ನು ನಿಲ್ಲಿಸೋದಕ್ಕೆ ನಿಮ್ಮ ಪ್ರಯತ್ನ ಏನು ಅಂತ? ವಿಶ್ವಗುರು ಅವರು ಗ್ಲೋಬಲ್ ಸೌತ್ಗೆ ಆಗೋಕ್ಕೆ ಹೊರಟಿರೋ ವಿಶ್ವಗುರು. ಗ್ಲೋಬಲ್ ಸೌತ್ ಅಂದರೆ ಡೆವಲಪಿಂಗ್ ಕಂಟ್ರೀಸ್ ಲೈಕ್ ಬ್ರೆಜಿಲ್ ಆಗಲಿ, ಆಫ್ರಿಕನ್ ಕಂಟ್ರೀಸ್ಗಾಗಲಿ, ಥರ ಅನೇಕ ಕಂಟ್ರಿಗಳಿಗೆ ಇವ್ರನ್ನ ವಿಶ್ವಗುರು ಆಗಿ ಬಿಂಬಿಸಿ ಡೆವಲಪಿಂಗ್ ಕಂಟ್ರೀಸು
ಪಾಲು ತುಂಬ ದೊಡ್ಡದಾಗಿದೆ. ಈ ಒಂದು ವಿಶ್ವದಲ್ಲಿ ಬರೇ ಡೆವಲಪ್ಡ್ ಕಂಟ್ರೀಸು G7 ಕಂಟ್ರೀಸ್ ಮಾಡೋದು ಒಂದೇ ಅಲ್ಲ, ನಾವು ಇದರಲ್ಲಿ ಸಮಪಾಲವಾಗಿದ್ದೀವಿ. ನಮ್ಮದು ಇಂಪಾರ್ಟೆನ್ಸ್ ಬೇಕು ಅಂತ ನಾವು ಪ್ರತಿಬಿಂಬಿಸೋಕ್ಕೋಸ್ಕರ ಇವ್ರನ್ನ ವಿಶ್ವಗುರು ಮಟ್ಟದಲ್ಲಿ ನಾವು ವಿ ಆರ್ ಟ್ರೈಂಗ್ ಟು ಬ್ರಿಂಗ್ ಹಿಮ್ ಅಪ್. ನಾಟ್ ವಿ ಅಂದರೆ as a people of India, as a people of developing countries, they are trying to project Modi as the Vishwaguru. That doesn't mean that whatever he tells Trump will listen ಅಂತ. ಈ ಟ್ರಂಪ್ ನಮ್ಮ ಮೇಲೆ ಟ್ಯಾರಿಫ್ ಹಾಕೊಂಡು ಕೂತ್ಕೋಬೇಕಾರೆ ಏನು ಮಾಡೋಕ್ಕಾಯ್ತು ಅಲ್ವಾ? ಸೊ ವಿಶ್ವಗುರು ಟರ್ಮಿನಾಲಜಿ ವಾಸ್ ಫಾರ್ ಸಮಥಿಂಗ್ ಡಿಫ್ರೆಂಟ್. ಇಟ್ ಈಸ್ ನಾಟ್ ದಟ್ ಮೋದಿ ಹೇಳಿದ್ದೆಲ್ಲ ಇಡೀ ವಿಶ್ವ ಕೇಳುತ್ತೆ ಅನ್ನೋದು ಏನೂ ಇಲ್ಲ. ರೈಟ್ ಸರ್, ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ಯುದ್ಧದ ಸನ್ನಿವೇಶದಲ್ಲಿ ಭಾರತದ ನಿಲುವು ನಿರ್ಧಾರಗಳು ಹೆಂಗಿದೆ, ಯುದ್ಧ ನಿಲ್ಲುತ್ತಾ ಇಲ್ವಾ, ಎಷ್ಟು ದಿವಸಗಳವರೆಗೂ ಮುಂದುವರಿಬೋದು, ಇದರ ಬಗ್ಗೆ ಒಂದು ಸ್ಪಷ್ಟ ಚಿತ್ರಣವನ್ನು ಕೊಟ್ಟರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ನೋಡೋದ್ರಲ್ಲ ವೀಕ್ಷಕರೇ, ಇವತ್ತಿನ ಜಿ ಮುಖಾಮುಖಿ ಕಾರ್ಯಕ್ರಮದಲ್ಲಿ ಇರಾನ್, ಇಸ್ರೇಲ್, ಅಮೇರಿಕಾದ ಯುದ್ಧದ ಸನ್ನಿವೇಶದಲ್ಲಿ ಯುದ್ಧ ಯಾವ ಮಟ್ಟದಲ್ಲಿದೆ, ಮುಂದಕ್ಕೆ ಯಾವ ರೀತಿಯ ತಿರುವನ್ನು ಪಡೆದುಕೊಳ್ಳಬಹುದು ಅನ್ನುವಂಥ ಕ್ಲಾರಿಟಿ ನಿಮಗೆ ಲಭ್ಯವಾಗಿದೆ ಅಂತ ಭಾವಿಸ್ತೀನಿ. ನೋಡಿ, ಭಾರತದ ವಿಚಾರಕ್ಕೆ ಬರುವುದಾದರೆ 22 ಹಡಗುಗಳು ಅಲ್ಲಿ ಸಿಲುಕೊಂಡಿದ್ವು. ಅವು ಬಂತು ಅಂದ ತಕ್ಷಣ ಭಾರತದ ತೈಲದ ಸಮಸ್ಯೆ ಬಗೆಹರಿತು ಅಂತಲ್ಲ, ಆ ಸೈಕಲ್ ಸ್ಟಾರ್ಟ್ ಆಗಬೇಕು ಅನ್ನುವಂಥ ವಿಚಾರವನ್ನು ಇವತ್ತು ಅಂತಾರಾಷ್ಟ್ರೀಯ ವಿದ್ಯಮಾನಗಳ ವಿಶ್ಲೇಷಕರಾಗಿರುವಂಥ ಗಿರೀಶ್ ಲಿಂಗಣ್ಣವರು ಸ್ಪಷ್ಟಪಡಿಸಿದ್ದಾರೆ. ಯಾಕಂತ ಹೇಳಿದ್ರೆ ಆ ಯುದ್ಧ ಅನ್ನೋದು ಸ್ಟಾಪ್ ಆಗಬೇಕು. ಇತರ ದೇಶಗಳು ಅನುಭವಿಸ್ತಾ ಇರುವಂಥ ನೋವು, ಸಂಕಟ, ಅಭಿವೃದ್ಧಿಯ ಹಿನ್ನಡತೆ ಏನಿದೆ ಅದೆಲ್ಲವೂ ಕೂಡ ಮುಗಿಬೇಕು ಅನ್ನೋದಾದರೆ ಡೊನಾಲ್ಡ್ ಟ್ರಂಪ್ ಇರ್ಬೋದು, ಬೆಂಜಮಿನ್ ನೇತನ್ಯಾಹು ಇರ್ಬೋದು, ಇರಾನ್ ಸರಿಯಾದಂಥ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.